ವೀಕ್ಷಕರೇ ನಮಸ್ಕಾರ. ನಾವಿವಾಗ ಚಿತ್ರರಂಗದ ಖ್ಯಾತ ನಟರಾದ ರಘುವೀರ್ ಸರ್ ಅವರ ಒಂದು ಎಸ್ಟೇಟ್ನಲ್ಲಿದ್ದೀವಿ. ಈ ಎಸ್ಟೇಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ, ಡೀಟೇಲ್ ಕೊಡೋದಕ್ಕೆ ಹ್ಯಾಟ್ರಿಕ್ ಸೂರ್ಯ ಅವರೇ ಸರಿಯಾದ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ರಘುವೀರ್ ಸರ್ ಜೊತೆ ಈ ಎಸ್ಟೇಟ್ಗೆ ತುಂಬ ಸಲ ಬರ್ತಾಯಿದ್ರು. ಈ ಎಸ್ಟೇಟ್ ಬಗ್ಗೆ ಪ್ರತಿಯೊಂದು ವಿಷಯಗಳು ಹ್ಯಾಟ್ರಿಕ್ ಸೂರ್ಯ ಅವ್ರಿಗೆ ಗೊತ್ತು. ಸೊ ಇವಾಗ ನಾವು ಹ್ಯಾಟ್ರಿಕ್ ಸೂರ್ಯ ಅವ್ರನ್ನ ಮಾತಾಡಿಸ್ತಾ ಈ ಎಸ್ಟೇಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈ ಜಾಗದಲ್ಲಿ ನಮ್ಮ ರಘುವೀರ್ ಸರ್ ಅವ್ರ ತಾಯಿಯವರು ನಿಧನರಾಗ್ತಾರೆ 26ನೇ ತಿಂಗಳು 94ರಲ್ಲಿ. ಅಷ್ಟರಲ್ಲೇ ರಘುವೀರ್ ಸರು ಒಂದು ಅದ್ಭುತವಾಗಿರುವಂಥ ಒಂದು ನಟ ಆಗಿದ್ದರು. ಯಾಕಂದರೆ 2 ಬ್ಲಾಕ್ ಬಸ್ಟರ್ ಹಿಟ್ ಫಿಲ್ಮ್ಗಳು ಸಕ್ಸಸ್ ಕೊಟ್ಟಿದ್ದರು. ಒಂದು ಸೂಪರ್ ಸ್ಟಾರ್ ಥರನೇ ಹೇಳ್ಬೋದು ಒಂದು ಆಗಿನ ಕಾಲದಲ್ಲಿ. ಯಾಕಂದರೆ ಚೈತ್ರ ಪ್ರೇಮಾಂಜಲಿ 25 ವಾರ, ಶೃಂಗಾರ ಕಾವ್ಯ 100 ಡೇಸು, ಅದು 105 ದಿವಸ ಹೊಡಿತು, ಇದು 100 ಡೇಸ್ ಹೊಡಿತು. ಆ 2 ಸಿನಿಮಾಗಳು ಸಕ್ಸಸ್ಸು ಅವ್ರ ತಾಯಿಯವ್ರು ನೋಡಿದರು. ಆಮೇಲೆ ರಘುವೀರ್ ಸರ್ ಮದುವೆ ಆಗಿರೋದು ಅದು ಕೂಡ ಅವ್ರಿಗೆ ಕಣ್ಣಾರೆ ಅವರು ನೋಡಿದರು, ವಿಷಯ ತಿಳ್ಕೊಂಡಿದ್ರು. ನಂತರ ಅವರು ಕಾಲರು ಆಗ್ತಾರೆ. ನಂತರ ಇಲ್ಲಿ ರಘುವೀರ್ ಸರ್ ಅವ್ರ ತಂದೆ ಪಕ್ಕದಲ್ಲೇ ಇಲ್ಲಿ ಸಮಾಧಿ ಮಾಡಿದ್ದಾರೆ. ಬಟ್ ಅವರು ಇಸ್ವಿ ಹಾಕಿಲ್ಲ. ನನಗೆ ಗೊತ್ತಿರೋ ಹಾಗೆ 2012 ಅಥವಾ 13ರಲ್ಲಿ ಏನೋ ನಿಧನರಾಗಿರೋ ವಿಷಯ. ಯಾಕಂದರೆ ನನಗೆ ಆಗ ರಘುವೀರ್ ಸರ್ ಒಂದ್ಸರಿ ಫೋನ್ ಮಾಡಿ ಅಪ್ಪ ತೀರ್ಕೊಂಡ್ರು ಕಣೋ ಅಂದರು. ಸರ್ ನಮ್ಗೆ ವಿಷಯನೇ TV 9 ಹಾಕಿದ್ವಪ್ಪ, ಎಲ್ಲ ಬಂದಿತ್ತು, ಚಾನಲ್ ನೋಡಿಲ್ವಾ ನೀನು ಅಂದರು. ನಾನಿಲ್ಲ ಸರ್, ಗಮನಿಸೋಕ್ಕೆ ಹೋಗಿಲ್ಲ ಅಂತ ಹೇಳಿದೆ. ಸೊ ಅಪ್ಪಾಜಿಯವರು ಗೊತ್ತಿಲ್ಲ, ಅದು ನನಗೆ ಅದೇ 2012 ಅಥವಾ 13ರಲ್ಲಿ ಇರ್ಬೋದು. ಸೊ ಇಲ್ಲಿ ಅವರ ಒಂದು ಸಾಧನೆಗಳು, ನಮ್ಮ ರಘುವೀರ್ ಸರ್ ಅವರ ತಂದೆಯವರ ಸಾಧನೆಗಳು ತೋರಿಸ್ತೇನೆ. ಇಲ್ಲಿ ಸಾಕಷ್ಟು ಅಂದರೆ ನಾನು ಲಾಸ್ಟ್ ಟೈಮು ಬಂದಾಗ ನಮ್ಮ ಇವರು ಹಿರಿಯ ಪತ್ರಕರ್ತರು ಗಣೇಶ್ ಕಾಸರಗೋಡು ಅಣ್ಣ ಅವರು ನಾವು ಬಂದಿದ್ವಿ. ಆಗ ತುಂಬ ಅನೇಕ ಇಲ್ಲಿ ಮಳೆಗಳೆಲ್ಲ ಹಾಕಿದರು. ಬಟ್ ಕೆಲವೊಂದು ಎಲ್ಲ ಅದೇ ದಾರಗಳೆಲ್ಲ ವೀಕಾಗಿ ಕೆಲವೊಂದು ಬಿದ್ದೋಗವೆ. ಆಮೇಲೆ ಇಲ್ಲಿ ಆ ಕಡೆ ರೂಮಲ್ಲೂ ಕೂಡ ತುಂಬ ಅನೇಕ ಅವರ ಸಾಧನೆಗಳು ಫೋಟೋಗಳೆಲ್ಲ ಇದೆ, ಆಲ್ಬಮ್ಸು. ಬಟ್ ಅದೆಲ್ಲ ಹಾಕಬೇಕಂದ್ರೆ ಒಂದು ಮ್ಯೂಸಿಯಮೇ ಸೃಷ್ಟಿ ಮಾಡಬೇಕಾಗತ್ತೆ. ರಘುವೀರ್ ಸರ್ ಅವರು ತಂದೆ ಮಾಡಿರೋ ಸಾಧನೆಗೋಸ್ಕರ ಒಂದು ಮ್ಯೂಸಿಯಮೇ ಇಡಬೇಕಾಗತ್ತೆ ಈ ಜಾಗದಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ರಘುವೀರ್ ಸರ್ ಅವ್ರ ತಂದೆ ಅವ್ರು ಏನು ಸಾಧನೆಗಳಿದೆ ಆ ಹೊಸ ಮತ್ತು ಪ್ರಿಂಟ್ ಆಲ್ಬಮ್ಮು ಅದೆಲ್ಲ ರೆಡಿ ಮಾಡಿ ಫುಲ್ ಒಂದು ಮ್ಯೂಸಿಯಂ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ರಘುವೀರ್ ಸರ್ ಅವರ ಅಭಿಮಾನಿಗಳು, ಆಮೇಲೆ ಬೆಂಗಳೂರಲ್ಲಿ ಇವ್ರು ಮಾಡಿರೋಂಥ ಸಾಧನೆ, ಕನ್ಸ್ಟ್ರಕ್ಷನ್ ಮಾಡಿರೋಂಥ ಸ್ಥಳಗಳು, ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳೆಲ್ಲ ಬಂದು ಇಲ್ಲಿ ನೋಡ್ಬೋದು ಅವ್ರು ಏನೇನು ಸಾಧನೆ ಅನ್ನೋದು. ಹಾಗೆ ಸಿಗುತ್ತೆ ಪ್ರತಿಯೊಂದೂ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಫೋಟೋಗಳೆಲ್ಲ ಹಾಕಲಿಕ್ಕೆ ನಾನು ಹೇಳ್ತೀನಿ, ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತೀನಿ. ನಾವೆಲ್ಲ ಸೇರಿಕೊಂಡು ಅದನ್ನು ಒಂದು ಲೈಫ್ ಟೈಮ್ ಒಂದು ಅಚೀವ್ಮೆಂಟ್ ಅವಾರ್ಡ್ ಮಾಡಿರೋವಂಥದ್ದು ಎಲ್ಲ ಅನೇಕ ಅವೆ ಇಲ್ಲಿ. ಸೊ ಇದು ರಘುವೀರ್ ಅವರ ಅಜ್ಜಿ, ಹೌದು ಅವ್ರ ಅಜ್ಜಿಯವರು ಅದು ಡ್ರಾಯಿಂಗಲ್ಲಿ ಮಾಡಿರೋಂಥ ಫೋಟೋ ಇದು ನೋಡಿ. ಆಗಿನ ಕಾಲದಲ್ಲಿ ಡ್ರಾಯಿಂಗ್ ಮಾಡಿರೋದು ಇವಾಗಲೂ ಕೂಡ ಉಳ್ಕೊಂಡಿದೆ ಅಂದರೆ ಎಷ್ಟು ಚೆನ್ನಾಗಿದೆ. ಅಂದರೆ ಕೆಲವೊಂದು ನೀರು ಅದು ಸ್ವಲ್ಪ ಬಿದ್ದು ಹಾಗಾಗಿ ಫೋಟೋ ಎಲ್ಲ ಸ್ವಲ್ಪ ಇದಾಗಿದೆ, ಆದರೂ ಅದು ಜೀವಂತವಾಗಿದೆ. ಅವ್ರ ಮನೇಲಿ ದೊಡ್ಡ ಫೋಟೋ ಇದೆ, ರಿಯಲಾಗಿ ಒರಿಜಿನಲ್ ಫೋಟೋ ಅವ್ರ ಮನೇಲಿದೆ. ಇದು ಡ್ರಾಯಿಂಗ್ ಮಾಡಿರೋಂಥ ಫೋಟೋ. ಆಮೇಲೆ ಇಲ್ಲಿ ಕಲ್ಪನಾ ಮೇಡಮು ಮತ್ತು ನಮ್ಮ ರಘುವೀರ್ ಸರ್ ಅವ್ರ ತಾಯಿ, ಈ ರಘುವೀರ್ ಸರ್ ಅವ್ರ ತಾಯಿ ಫೋಟೋ ಇಲ್ಲಿ ಒಂದೇ ಕಡೆ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ಸಮಾಧಿ ಹತ್ರದ ಒಂದು ಫೋಟೋ ತೊಗೋಬೋದು, ನೋಡ್ಬೋದು. ಸೊ ಈ ಫೋಟೋ ತುಂಬ ಅಪರೂಪವಾದ ಫೋಟೋ ಇದು. ಯಾಕಂದರೆ ಕಲ್ಪನಾ ಮೇಡಮ್ಮು ಇವರೆಲ್ಲ ನೋಡಿ, ಕಲ್ಪನಾ ಮೇಡಮ್ ಅವರು ರಘುವೀರ್ ಸರ್ ತಾಯಿ ಹೆಗ್ಲ ಮೇಲೆಲ್ಲ ಹೇಗೆಲ್ಲ ಕೈ ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ಅನನ್ಯವಾಗಿ. ಅಂದರೆ ಅವರ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಬಹುಶಃ ಈ ಫೋಟೋ ತೆಗೆದಿದ್ದಾರೆ ಅಂದ್ಕೊಂಡಿದ್ದೀವಿ. ಅವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ ಇರ್ಬೋದು. ಸೊ ಆದರೆ ನೋಡಿ, ಆಗಿನ ಕಾಲದಲ್ಲಿ ರಘುವೀರ್ ಸರ್ ಅವ್ರ ತಂದೆ ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಯಾವ ಥರ ಏನೋ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ ನೋಡಿ. ಇಲ್ಲಿ ರಘುವೀರ್ ಸರ್ ತಂದೆ, ಇಲ್ಲಿ ಗುಂಡೂರಾವ್ ಸರ್ ಇದ್ದಾರೆ, ಇಲ್ಲಿ ರಘುವೀರ್ ಸರ್ ತಂದೆ, ಸಾಕಷ್ಟಿದೆ ನೋಡಿ. ಇವೆಲ್ಲ ಕೆಲವೊಂದು ಮಳೆಗಳು ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಬಿದ್ದೋಗವೆ. ಇಲ್ಲೆಲ್ಲ ನೋಡಿ ಕೆಲವೊಂದೆಲ್ಲ ಏನೇನೋ ಇಟ್ಟಿದ್ದಾರೆ. ಅಲ್ಲಿ ರಘುವೀರ್ ಅವ್ರ ತಂದೆ ತುಂಬ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ರು. ಬೆಂಗಳೂರಿನಲ್ಲಿರೋ ಬೇಕಾದಷ್ಟು ಕಟ್ಟಡಗಳನ್ನ ಕಟ್ಟಿಸಿದವರು ಇವರೇ. ಹೌದು. ಜೊತೆಗೆ ಸಾಕಷ್ಟು ಸಿನಿಮಾ ನಟರ ಮನೆಗಳನ್ನ ಕಟ್ಟಿಸಿದವರು ಕೂಡ ರಘುವೀರ್ ಅವರ ತಂದೆ ಆಗಿದ್ರು. ಹೌದು. ಅಂದರೆ ಇಲ್ಲಿ ಕಲ್ಪನಾ ಮೇಡಮ್ ಮನೆ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಮನೆ ಆಗಿರ್ಬೋದು, ಅಂಬರೀಷ್ ಅಣ್ಣವ್ರ ಮನೆ ಆಗಿರ್ಬೋದು, ಇನ್ನೂ ಕೆಲವೊಂದು ನಟ ನಟಿಯರಿದ್ದಾರೆ. ಮುಖ್ಯವಾಗಿ ರಾಜ್ಕುಮಾರ್ ಸರ್ ಅವರ ಎಸ್ಟೇಟಲ್ಲಿ ಇದ್ದಂಥ ಮನೆ ಕೂಡ ನಮ್ಮ ರಘುವೀರ್ ಸರ್ ಅವರು ತಂದೆನೇ ಕನ್ಸ್ಟ್ರಕ್ಷನ್ ಮಾಡಿದ್ದು.
ಒಂದು ಸಾಕ್ಷಿಗೆ ನಾನು ಮೇನ್ 4 ಜನ ಹೆಸರುಗಳು ಹೇಳ್ಬೋದು ಅಷ್ಟೇ. ರಾಜ್ಕುಮಾರ್ ಸಾರು, ಅಂಬರೀಷ್ ಅಣ್ಣ ಅವರು, ವಿಷ್ಣುವರ್ಧನ್ ಸಾರು, ಕಲ್ಪನಾ ಮೇಡಮ್ ಅವರು. ಅದು ಬಿಟ್ಟರೆ ಇನ್ನೂ ಎಷ್ಟೋ ಜನ ನಿರ್ದೇಶಕರು. ಆಮೇಲೆ ಗುಂಡೂರಾವ್ ಸರ್ ಮನೆ, ಆರ್ ಟಿ ನಗರದಲ್ಲಿ ಗುಂಡೂರಾವ್ ಸರ್ ಇದ್ದಾರಲ್ಲ, ಗುಂಡೂರಾವ್ ಸರ್ ಅವ್ರ ಮನೆ ಕೂಡ ಅವರೇ ಮಾಡಿದ್ದು. ಅದು ನೋಡ್ಬೋದು ನೀವು. ಗುಂಡೂರಾವ್ ಸರ್ ಅವ್ರ ಮನೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಗುಂಡೂರಾವ್ ಸಾರು ಮತ್ತು ರಘುವೀರ್ ಸರ್ ಅವ್ರ ತಂದೆ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಅವರ ಒಂದು CM ಇದ್ದಾಗ ಅವರು ಆಗಿನ ಕಾಲದಲ್ಲಿ ಸಾಕಷ್ಟು ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ. ಇಂಡೋರ್ ಸ್ಟೇಡಿಯಮ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಅವಾಗ ಅವ್ರು ಮಾಡಿರೋಂಥ ಕಟ್ಟಡಗಳು ಇಲ್ಲವರೆಗೂ ಯಾವುದೂ ಡ್ಯಾಮೇಜ್ ಆಗಿಲ್ಲ. ಎಲ್ಲ ಇವಾಗಲೂ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಚೌಡಯ್ಯ ಮೆಮೋರಿಯಲ್ ಅಲ್ಲ ನೋಡಿ, ಆ್ಯಕ್ಚುಲಿ ಚೌಡಯ್ಯದು ಫೋಟೋ ಫುಲ್ ಅದೆಲ್ಲ ಇದಾಗಿದೆ. ಚೌಡಯ್ಯ ಹಾಲು ಆ ಒಂದು ಗಿಟಾರ್ ಟೈಪಲ್ಲಿ ಅದು ನೋಡಿ, ಅದೊಂದು ಸಂಗೀತದ ಕ್ಷೇತ್ರ ಅಂತ ಬಂದಾಗ ಆ ಸಂಗೀತಕ್ಕೆ ರಿಲೇಟೆಡ್ ಆಗಿರೋ ರೀತಿಯಲ್ಲೇ ಆ ಕಟ್ಟಡನ ಎಷ್ಟು ಪ್ಲಾನ್ ಮಾಡಿ ಅವರು ಕಟ್ಟಿದ್ದಾರೆ. ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದಾಗ ನೀವು ರಘುವೀರ್ ಸರ್ ಅವರ ತಂದೆ ಮತ್ತು ಅವರ ಫ್ಯಾಮಿಲಿ ಹೆಸರು ಆ ಚೌಡಯ್ಯ ಮೆಮೋರಿಯಲ್ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಇರುತ್ತೆ ಒಳಗಡೆ, ಒಂದು ಟೈಲ್ಸ್ ಥರ ಮಾಡಿ ಅದು ಇನಾಗ್ರೇಷನ್ ಮಾಡಿರೋದು ಗುಂಡೂರಾವ್ ಸಾರು. ಅದೆಲ್ಲ ಸಿಗ್ಬೋದು, ನಿಮಗೆ ಸಿಗುತ್ತೆ ಅಲ್ಲಿ ನೋಡ್ಬೋದು. ಸೊ ಈ ರೀತಿಯಲ್ಲಿ ಅವರ ದಾಖಲೆಗಳು ತುಂಬ ಇದೆ. ಆಮೇಲೆ ಈ ಜಾಗ ಏನಿದೆ ಎಸ್ಟೇಟು, ಇಲ್ಲಿ ಸಾವಿರಾರು ಸಿನಿಮಾಗಳು ಈಗ ಯಾರೇ ಸೌತಿಗೆ ನಾರ್ತ್ ಹಿಂದಿ ಸಿನಿಮಾದವರು, ಬೆಂಗಾಲಿ ಸಿನಿಮಾದವರೆಲ್ಲ ಯಾರಾದರೂ ಬಂದು ಸೌತಲ್ಲಿ ಇಲ್ಲಿ ಅವ್ರ ತಂದೆ ಮತ್ತು ತಾಯಿ 3 ಜನದ್ದು ಸ್ಟ್ಯಾಚು ಕೂಡ ಮಾಡಿಟ್ಟಿದ್ದಾರೆ ಎಸ್ಟೇಟಲ್ಲಿ. ಸೊ ರಘುವೀರ್ ಸರ್ ತಂದೆ, ತಾಯಿ ಸರ್ ಅವರ ತಾಯಿ, ಹಾಗೆಯೇ ರಘುವೀರ್ ಸರ್ 3 ಜನದ್ದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಸೊ ಅವ್ರು ಈ 3 ಜನ ಅವ್ರ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರೂ ತಿಳ್ಕೊಬೇಕಾಗತ್ತೆ. ಹಾಗೆ ಅಷ್ಟು ಪ್ರೀತಿ ಅಂದರೆ ಈ ಎಸ್ಟೇಟಿಗೆ ಬಂದು ರಘುವೀರ್ ಸರ್ ಅವ್ರ ತಂದೆಗಂತೂ ತುಂಬ ಪ್ರಾಣ, ತುಂಬ ಪ್ರೀತಿ ಈ ಎಸ್ಟೇಟು. ಇನ್ನೊಂದು ಏನಂದರೆ, ಸಿಂಪಲಾಗಿ ಒಂದು ವಿಷಯ ಹೇಳಬೇಕು. ನಮ್ಮ ರಘುವೀರ್ ಸರ್ ಅವ್ರ ಫ್ಯಾಮಿಲಿ ಇಲ್ಲವರೆಗೂ ನಾನು ಹೇಳಿದೆ, ಅವ್ರು ಕಟ್ಟಿರೋಂಥ ಕಟ್ಟಡಗಳು ಇವತ್ತು ಜೀವಂತವಾಗಿ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಇನ್ನೂ ಹಲವಾರು ವರ್ಷಗಳು ಹೋದರೂ ಕೂಡ ಇರುತ್ತೆ. ಅಂದರೆ ಇವರೊಂದು ಸಣ್ಣ ಜಾಗನ ಎಷ್ಟು ಫ್ಯಾಷನಬಲ್ ಆಗಿ, ಎಷ್ಟು ಒಂದು ಪ್ರೀತಿಯಿಂದ, ಒಂದು ಮಾಡ್ರನ್ ಆಗಿ, ಒಂದು ಏನು ಹೇಳ್ತೀವಿ ಅವ್ರು ಕನ್ಸ್ಟ್ರಕ್ಷನ್ನಲ್ಲಿ ಮಾಡ್ತಾರೆ ಅಂದರೆ ನೋಡಿ, ಇಲ್ಲಿ ನೋಡಿ ಆ ಪಿಲ್ಲರ್ಗಳಾಗಿರ್ಬೋದು, ಆ ಒಂದು ಡಿಸೈನಿಂಗ್ ಆಗಿರ್ಬೋದು, ಸಿಮೆಂಟಲ್ಲೇ ಒಂಥರ ಡಿಸೈನಿಂಗು, ಒಳಗಡೆ ರೂಫ್ ಡಿಸೈನಿಂಗು. ಅವರು ನೋಡಿ ಒಂದು ಸಮಾಧಿನ ಎಷ್ಟು ಒಂದು ಅಲಂಕಾರವಾಗಿ ನಿರ್ವಹಿಸಿದ್ದಾರೆ. ಇದು ಟಾಪ್ ನೋಡಬೇಕಿದ್ರೆ ಮೇಲ್ಗಡೆ ನೋಡಿದ್ರೆ ಇನ್ನೂ ತುಂಬ ಮಜವಾಗಿರುತ್ತೆ. ಈ ಟಾಪ್ ಅಲ್ಲ, ಫುಲ್ ಟಾಪು ನೋಡಿ. ಅವರು ಒಂದು ಸಣ್ಣ ಪುಟ್ಟು ಜಾಗನ ಎಷ್ಟು ಪ್ರೀತಿಯಿಂದ ಅವ್ರು ಮಾಡೋ ಕೆಲಸನ ಎಷ್ಟು ಪ್ರೀತಿಯಿಂದ ತೋರಿಸ್ತಾರೆ ಅವರು. ಹಾಗಾಗಿ ಇಲ್ಲವರೆಗೂ ನಮ್ಮ ರಘುವೀರ್ ಸರ್ ಫ್ಯಾಮಿಲಿ ಅವ್ರು ಮಾಡಿರೋಂಥ ಕನ್ಸ್ಟ್ರಕ್ಷನ್ ಕೆಲವೊಂದು ಪ್ರಾಪರ್ಟೀಸ್ ಏನಿದೆ ಅವರೆಲ್ಲನೂ ಒಂದಕ್ಕಿಂತ ಒಂದು ಅದ್ಭುತವಾಗಿ, ಒಂದು ವಿಶೇಷವಾಗಿಯೇ ಇರ್ತವೆ. ಇದು ನೋಡಿ, ಆ್ಯಕ್ಚುಲಿ ಇದೆಷ್ಟೋ 94 ಆ ಟೈಮಲ್ಲಿ ಕಟ್ಟಿರೋದು ನೋಡಿ. ಇಲ್ಲವರೆಗೂ ಎಲ್ಲೂ ಒಂದು ಕಡೆ ಕ್ರ್ಯಾಕ್ ಇಲ್ಲ. ಮೇಲ್ಗಡೆ ನೋಡಿ, ಆವಾಗಲೇ ಮೇಲ್ಗಡೆ ಸಿಮೆಂಟಲ್ಲೇ ಹೂವಿನ ಹಾರಗಳು ಮಾಡಿದ್ದಾರೆ ನೋಡಿ. ಒಂದು ಸಮಾಧಿ ಮೇಲೆ ಹಾರಗಳು ಏನಾಗ್ತೀವೋ ಆ ಥರ ಒಂದು ಟಾಪ್ ರೂಫಲ್ಲೇ ಕಳಶ ಇಟ್ಟು, ಕಳಶದಲ್ಲಿ ಹೂವಿನ ಹಾರದ ಸಿಮೆಂಟಲ್ಲೇ ಹೂವಿನ ಹಾರ ಡಿಸೈನ್ ಮಾಡಿದ್ದಾರೆ ನೋಡಿ. ರೋಸ್ ಹೂವಿನ ಡಿಸೈನ್ ಕಾಣಿಸ್ತಾ ಇದೆಯಾ, ರೆಡ್ಡು ಮತ್ತು ವೈಟು. ಅದು ಇನ್ನೂ ಡ್ರೋನ್ ಶಾಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲ್ಗಡೆ ಕಳಶ ಇದೆ, ಕೆಳಗಡೆ ಎಲ್ಲ ನೋಡಿ ಆ ತ್ರಿಶೂಲ ಥರ ಅಲ್ಲಿದೆ. ಅಂದರೆ ಒಂದು ತುಂಬ ಫ್ಯಾಷನ್. ಸುಮ್ಮನೆ ಇವಾಗ ಅವ್ರ ಫ್ಯಾಮಿಲಿ ಸಮೇತ ಯಾವಾಗನ ಬಂದಾಗ ಕೂತ್ಕೊಳಕ್ಕೆ, ಒಂದು ಟೈಮ್ ಪಾಸ್ ಮಾಡೋಕ್ಕೋ ಅಥವಾ ಒಂದು ರಿಲ್ಯಾಕ್ಸೇಷನ್ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಡಿಸೈನ್ಸ್ ನೋಡಿ ಅವ್ರು ಯಾವ ಥರ ಅನುಕೂಲವಾಗಿ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಇದು ಬರೀ ಇದಕ್ಕೆ ಇಷ್ಟೆಲ್ಲ ಯಾಕೆ ಅಂತ. ಬಟ್ ಅವ್ರು ಹಾಗಲ್ಲ, ಆ ಸಣ್ಣ ಜಾಗನೂ ಒಂದು ವಜ್ರ, ಡೈಮಂಡ್ ಥರ ಅವರು ಟ್ರೀಟ್ ಮಾಡ್ತಾರೆ. ಒಂದು ಸಣ್ಣ ಪ್ರತಿಯೊಂದು ಜಾಗಕ್ಕೂ ನೋಡಿ ಬಂದವ್ರು ಕೂತ್ಕೊಳೋದು ನೋಡಿ. ಆ ಕಡೆ ಕಾರ್ನರಲ್ಲಿ ಒಂದು ಪಿಲ್ಲರು, ಈ ಕಡೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ. ಗಿಡಗಳೇ ನೋಡಿ, ಫುಲ್ ಹಸಿರೇ ಇದೆ, ಇಲ್ಲಿ ಫುಲ್ ಗಿಡಗಳೇ ಇದೆ. ಇಲ್ಲಿ ಪ್ರಕೃತಿನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೋದು. ಬನ್ನಿ ಸರ್, ಹೀಗೆ ಬನ್ನಿ ನೋಡಿ, ಗ್ರಾಸ್ ಎಲ್ಲ ಹೆಂಗಿದೆ ನೋಡಿ. ಅಲ್ಲಿ ಕೂತ್ಕೊಂಡು ಬಂದವರು ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ನೋಡಿ. ಇದೆಲ್ಲ ವುಡ್ಡಲ್ಲಿ ಮಾಡಿರೋದು ನೋಡಿ. ವುಡ್ಡಲ್ಲಿ ಯಾವ ಡಿಸೈನ್ ಮಾಡಿದ್ದಾರೆ ನೋಡಿ. ಯಾರಾದರೂ ಅಂದ್ಕೊಂಡಿರ್ಬೋದು ಸಿಮೆಂಟಲ್ಲಿ ಹಿಂಗೆ ಕಮಾನ್ ಟೈಪ್ ಮಾಡಿದ್ದಾರೆ ಅಂತ. ವುಡ್ಡನ್ನೇ ಇವ್ರು ಕಮಾನ್ ಟೈಪಲ್ಲಿ ಖರ್ಚು ಮಾಡಿ ಈ ನಿರ್ಮಾಣ ಮಾಡಿದ್ದಾರೆ. ಇದು ಸಿಮೆಂಟ್ ಅಲ್ಲ, ವುಡ್ಡು. ಯಾರಾದರೂ ಏನಾಗಿರೋರು ಒಂದು ಸಿಮೆಂಟಲ್ಲಿ ಕಮಾನ್ ಟೈಪ್ ಮಾಡಿರೋರು, ಇದು ಪಕ್ಕ ವುಡ್ಡಲ್ಲಿ ಮಾಡಿದ್ದಾರೆ. ಅಂದರೆ ಅವ್ರು ಮಾಡೋ ಕೆಲಸ ಎಷ್ಟು ಗೌರವದಿಂದ ಇರುತ್ತೆ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದು ಕೆಲಸದ ಮೇಲೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂದರೆ ಇವ್ನು ರಘುವೀರ್ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ನು ಹೊಗಳ್ತಾ ಇದ್ದಾನೆ, ಅವ್ರ ಬಗ್ಗೆನೇ ಇವ್ನು ಯಾವಾಗಿರ್ತಾನಂತಲ್ಲ, ನಿಮ್ಗೆ ಅದು ರಿಯಾಲಿಟಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣ ಜಾಗಗಳು ನೋಡಿ ಯಾವ ರೀತಿಯಲ್ಲಿ ನೋಡಿ.
ನೋಡಿ ಆ ಕಡೆ ಒಂದು ಡಿಸೈನ್ಗೆ ಒಂದು ಲೈಟ್ ಪಕ್ಕದಲ್ಲಿ ಒಂದು ಪಿಲ್ಲರ್ ಥರ. ಇದು ದೇವಸ್ಥಾನ ಬ್ಯಾಕ್ ಸೈಡು. ಸೇಪೆಕಾಯಿ ಮರ, ಒಳ್ಳೆ ಹೂವು ಮರಗಳು, ಹಲಸಿನಣ್ಣು ಮರ, ಬೇವು ಮರ, ಹೊಂಗೆ ಮರ, ನಿಂಬೆಹಣ್ಣು ಮರ, ಕಿತ್ಳೆಹಣ್ಣು ಮರ. ಸೊ ಇರೋ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಮರಗಳು ಗಿಡಗಳಿದೆ ಇವಾಗ. ಅಂದರೆ ಇನ್ನು 12 ಎಕರೆ ಅಷ್ಟೊತ್ತಿಗೆ ಎಷ್ಟು ಮರಗಳು, ಎಷ್ಟು ಗಿಡಗಳು, ಎಷ್ಟು ಗ್ರೀನ್ರಿ ತುಂಬಿರ್ಬೋದು ಅಂತ ಅನಿಸ್ತಾ ಇದೆ ಸರ್. ಅದೇ ಹೇಳ್ತಾ ಇದ್ದೀನಲ್ವಾ, ಈ ಸುಮಾರು ಜನ ಅದು ಹಾಡುಗಳಲ್ಲಿ ನೋಡಿರ್ತಾರೆ, ಬಟ್ ಇದು ರಘುವೀರ್ ಪ್ರಾಪರ್ಟಿ ಅಂತಲೇ ಯಾರೂ ಗಮನಿಸಿರಲ್ಲ, ನೋಟಿಸ್ ಮಾಡಿರಲ್ಲ. ಈಗ ನಿಮ್ಮ ಚಾನಲ್ ಮುಖಾಂತರ ಮೊದಲು ಅವ್ರು ಎಸ್ಟೇಟ್ ಹೇಗಿತ್ತು ಅನ್ನೋದು ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿ ನೋಡಿ. ಆಗ ರಘುವೀರ್ ಅಂದರೆ ನೇಚರು, ಗ್ರೀನರಿ, ಮರ ಗಿಡಗಳ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ಈ ನಮ್ಮ ಕರ್ನಾಟಕದ ವೀಕ್ಷಕರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದರೆ ಅವರಲ್ಲಿ ಇದ್ದಂಥ ಗುಣಗಳು ನೋಡಿದ್ರಲ್ಲ, ಸಣ್ಣ ಜಾಗನೇ ಹೀಗಿದೆ ಅಂದರೆ ಅಷ್ಟು ದೊಡ್ಡ ಎಕರೆ ಯಾವ ಥರ ಇತ್ತು ಅನ್ನೋದು. ಹಾಗೆ ಅದು ಬಿಟ್ಟರೆ ರಘುವೀರ್ ಸರ್ ಕೂಡ ಅಷ್ಟೇ. ಅವರು ಮನೇಲಿರಲಿ ಎಲ್ಲೇ ಇರಲಿ ಅವಾಗ ಬಂದವರು ಎಷ್ಟೊಟ್ಟಿಗೆ ಬಂದು ಎಂಟ್ರಿ ಕೊಡೋರು. ಒಂಥರ ಏನೋ ಒಂದು ಅವ್ರಿಗೆ ಇಲ್ಲಿ ಬಂದರೆ ಒಂಥರ ಸ್ವರ್ಗಕ್ಕೆ ಬಂದಂಗೆ. ಅವ್ರಿಗೆ ಬಂದು ತುಂಬ ಸರಿ ನಾವು ಎಷ್ಟೋ ವಾರದಲ್ಲಿ ಒಂದು 2 ಸರಿ ಆದರೂ 2-3 ಸರಿ ಆದರೂ ಬರ್ತಾಯಿದ್ವಿ. ಶೂಟಿಂಗ್ ಇದ್ದಾಗ ಬರೋದು, ಅದು ತಂಗಿನ ಮೊಟ್ಟೆಗಳೆಲ್ಲ ಬೀಳೋವು, ಅವೆಲ್ಲ ಕ್ಲೀನ್ ಮಾಡಿಸಿ ನಾವು ಬೇರೆಯವ್ರಿಗೆಲ್ಲ ಅನುಕೂಲ ಮಾಡಿ. ಯಾಕಂದರೆ ರಘುವೀರ್ ಸಾರು ಎಸ್ಟೇಟು ಸ್ವಲ್ಪ ನೀಟ್ ಇಲ್ಲ ಅಂತ ಯಾರು ಒಬ್ಬರು ಮಾತಾಡ್ಕೊಡ್ದು ಅಂತ ಏನು ಮಾಡಿದ್ವಿ. ಒಂದೊಂದ್ಸರಿ ನಾನು ರಘುವೀರ್ ಸಾರೇ ಬಂದು ಕ್ಲೀನ್ ಮಾಡ್ತಾಯಿದ್ವಿ. ಸಿಪಾಯಿ ಸಿನಿಮಾಗೆಲ್ಲ ನಾವು ಬಂದು ಕ್ಲೀನ್ ಮಾಡಿದ್ದೀವಿ, ಸೂರಪ್ಪ ಸಿನಿಮಾಗೂ ಮಾಡಿದ್ದೀವಿ, ಸುಮಾರು ಇನ್ನೂ ಎಷ್ಟೋ ಸಿನಿಮಾಗಳು. ಆಮೇಲೆ ಇಲ್ಲಿ ಅದೇ ಹೇಳಿದ್ನಲ್ಲ, ಬಾಲಿವುಡ್ಡು ನಟರಾಗಿರ್ಬೋದು, ಬೆಂಗಾಲಿ ಸಿನಿಮಾ, ಒಡಿಯಾ ಸಿನಿಮಾ, ಇವರೆಲ್ಲರೂ ಬಂದು ಶೂಟ್ ಮಾಡಿದ್ದಾರೆ. ಏನಂದರೆ ಆಗಿನ ಕಾಲದಲ್ಲಿ ಸೌತ್ಗೆ ಬಂದರೆ ಮೈಸೂರು ಪ್ಯಾಲೇಸ್ ಸ್ವಲ್ಪ ಶೂಟ್ ಮಾಡೋರು, KRS ಬೃಂದಾವನ್ ಗಾರ್ಡನ್ ಸ್ವಲ್ಪ ಶೂಟ್ ಮಾಡೋರು, ವಿಧಾನಸೌಧ ಸ್ವಲ್ಪ ಶೂಟ್ ಮಾಡೋರು, MG ರೋಡ್ ಸ್ವಲ್ಪ ಶೂಟ್ ಮಾಡೋರು. ಅದು ಬಿಟ್ಟರೆ ಊಟಿ ಶೂಟ್ ಮಾಡೋರು. ಅದು ಬಿಟ್ಟರೆ ರಘುವೀರ್ ಅವರ ಎಸ್ಟೇಟು. ಬೆಂಗಳೂರು ಯಾರಾದರೂ ಶೂಟಿಂಗ್ ಬರ್ತಾರಂದರೆ ಕಂಪಲ್ಸರಿ ಒಂದು ಸಾಂಗ್ ರಘುವೀರ್ ಸರ್ ಎಸ್ಟೇಟಲ್ಲಿ ಶೂಟ್ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋರು. ಬೃಂದಾವನ್ ಗಾರ್ಡನು, KRS, ಯಾಕಂದರೆ ಎರಡೂ ಒಂದೇ, ಬೃಂದಾವನ್ ಗಾರ್ಡನ್ ಮತ್ತು KRS. ಒಂದು ನಾಲೆಡ್ಜ್ಗೋಸ್ಕರ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಊಟಿ ಅರ್ಥ ಮಾಡ್ಕೊಳ್ಳಿ. ಸೌತ್ಗಂತ ಯಾರಾದರೂ ಸಿನಿಮಾ ಶೂಟಿಂಗ್ ನಾರ್ತ್ ಅವ್ರು ಯಾರಾದರೂ ಸೌತ್ಗೆ ಬಂದರೆ ಫಸ್ಟ್ ಬೆಂಗಳೂರು ಬರೋರು, ಆಮೇಲೆ ರಘುವೀರ್ ಸರ್ ಎಸ್ಟೇಟಿಗೆ ಬರೋರು, ಆಮೇಲೆ ಮೈಸೂರು, ಊಟಿ ಮುಗಿಸ್ಕೊಂಡು ಹೋಗೋರು. ಯಾಕಂದರೆ ಇನ್ನೊಂದೇನೆಂದರೆ ಇಲ್ಲಿ ರಘುವೀರ್ ಯಾರಂತ ಇಡೀ ಇಂಡಿಯಾ ಚಿತ್ರರಂಗದ ಎಲ್ಲರಿಗೂ ಗೊತ್ತು. ಭಾರತದಲ್ಲಿ ಎಷ್ಟು ಚಲನಚಿತ್ರಗಳು ಭಾಷೆಗಳು ಇದೆಯೋ ಆ ಎಲ್ಲ ಭಾಷೆದವ್ರಿಗೂ ರಘುವೀರ್ ಯಾರಂತ ಗೊತ್ತು. ಕಾರಣ ಏನಕ್ಕಂದರೆ ರಘುವೀರ್ ನಟ ಅಂತ ಗೊತ್ತಿಲ್ಲ ಎಲ್ರಿಗೂ, ಬಟ್ ರಘುವೀರ್ ಎಸ್ಟೇಟ್ ಅಂತ ಗೊತ್ತು. ಯಾಕಂದರೆ ಪ್ರತಿಯೊಬ್ಬರು ಬರ್ತಿದ್ರು ಇಲ್ಲಿ ಬಂದೇನಂದ್ರೆ ರಘುವೀರ್ ಎಸ್ಟೇಟ್ ಅಂದರೆ ಶೂಟಿಂಗ್ ಲೊಕೇಶನಲ್ಲಿ ರಘುವೀರ್ ಎಸ್ಟೇಟ್. ಇವತ್ತಿಗೂ ಕೂಡ ನೀವು ಬಾಲಿವುಡ್ ಹೋಗಲಿ ಅಲ್ಲಿ ಎಲ್ಲೇ ಹೋಗಿ ನೀವು ಯಾವುದೇ ಒಂದು ಭಾಷೆ ಸಿನಿಮಾದವ್ರಿಗೆ ರಘುವೀರ್ ಗೊತ್ತಾ ಬೆಂಗಳೂರು ಶೂಟಿಂಗ್ ಎಸ್ಟೇಟ್ ಅಂದರೆ ರಘುವೀರ್ ಹೆಸರು ಎಲ್ಲರಿಗೂ ಗೊತ್ತಿದೆ. ಬಟ್ ರಘುವೀರ್ ಯಾರಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ರಘುವೀರ್ ಹೆಸರು ಅವರ ಮನಸ್ಸಲ್ಲೂ ಕೂಡ ಜೀವಂತವಾಗಿದೆ. ಇಡೀ ಕರ್ನಾಟಕಕ್ಕೆ ಗೊತ್ತು ರಘುವೀರ್ ಯಾರಂತ. ಬಟ್ ಕರ್ನಾಟಕ ಬಿಟ್ಟು ಬೇರೆ ಭಾಷೆನವ್ರಿಗೆ ರಘುವೀರ್ ಹೆಸರು, ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಲಿ, ಒಬ್ಬ DOP ಆಗಲಿ, ನಿರ್ದೇಶಕ ಆರ್ಟಿಸ್ಟ್ ಆಗಲಿ, ಲೊಕೇಶನ್ ಹೇಳಿದಾಗ ನಾವು ಕೇಳ್ತಾರಲ್ಲ ಯಾವ್ದು ಲೊಕೇಶನ್ ಎಲ್ಲಿ ಬರಬೇಕು ಏನಂದಾವ ಎಲ್ಲರಿಗೂ ಮೈಂಡಲ್ಲಿ ಬರೋ ರಘುವೀರ್ ಎಸ್ಟೇಟ್. ಹಾಗಾಗಿ ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತು ರಘುವೀರ್ ಅನ್ನೋ ಹೆಸರು, ಎಲ್ರಿಗೂ ಗೊತ್ತು, ಎಲ್ಲ ಟೆಕ್ನಿಷಿಯನ್ಗೂ ಗೊತ್ತು, ಎಲ್ಲ ಹೀರೋಗಳಿಗೂ ಗೊತ್ತು. ಅಂದರೆ ಇಲ್ಲಿ ಯಾರು ಶೂಟಿಂಗ್ ಮಾಡೋಕ್ಕೆ ಬಂದವ್ರೆ ರಘುವೀರ್ ಅವ್ರ ಮುಖ ಪರಿಚಯ ಇಲ್ದಿರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ದಿರ್ಬೋದು, ಬಟ್ ರಘುವೀರ್ ಎಸ್ಟೇಟ್ ಬಗ್ಗೆ ಎಲ್ಲರಿಗೂ ಗೊತ್ತು. ನೋಡಿ ಆಗ ಶೂಟಿಂಗ್ ನಡೆಯೋ ಟೈಮಲ್ಲಿ ಪೈಂಟ್ ಮಾಡ್ತಾಯಿದ್ವಿ ಕಲರ್ ಆಗಿ. ಆ ಥರ ಕೆಲವೊಂದು ಮರಗಳು ಉಳ್ಕೊಂಡಿದೆ. ಇದೆಲ್ಲ ಎಷ್ಟು ಸಾವಿರಾರು ವರ್ಷಗಳ ಮರಗಳಿದು. ಏನಕ್ಕಂದರೆ ಒಂದು ನಾವು ಕೆಲವೊಂದು ಶೃಂಗಾರ ಕಾವ್ಯ ಚೈತ್ರ ಪ್ರೇಮಿ ಟೈಮಲ್ಲೆಲ್ಲ ಸಿನಿಮಾ ಮಾಡುವಾಗ ನಾನಿರಲಿಲ್ಲ. ಬಟ್ ಅದ್ರ ಟೈಮಲ್ಲೆಲ್ಲ ಸ್ವಲ್ಪ ಹೈಟು ಈಗ ಅಂದರೆ ಇವರೇ ಗ್ರೋತ್ ಮಾಡಿರೋಂಥ ಮರಗಳು ಇವೆಲ್ಲ. ಇಲ್ಲಿ ಏನೋ ಒಂದು ಮನೆ ಥರ ಇದೆ. ಇದು ಅವರ ಯಾವಾಗನ ಬಂದರೆ ಆಫೀಸ್ ಥರ ಮಾಡ್ಕೊಂಡಿದ್ರು. ಈಗ ಇಲ್ಲೆಲ್ಲ ಈಗ ಬರೋದನ್ನು ಬಿಟ್ಟಿದ್ದಾರೆ. ಅದು ಸಿಸ್ಟಮ್ಮು ಅದು ಇದು. ಮತ್ತು ಇಲ್ಲಿ ಏನಂದರೆ ರಘುವೀರ್ ಸರ್ ಅವ್ರ ಕೊನೆ ಸಿನಿಮಾದ ನೆಗೆಟಿವ್ ನೋಡ್ಬೋದು. ಇಲ್ಲಿ ಕೊನೆ ಸಿನಿಮಾದ ಮುಗಿಲ ಚುಮ್ಮನ ಅನ್ನೋ ಸಿನಿಮಾ ನೆಗೆಟಿವ್ ನೋಡಿ, ಅದು ನೋಡ್ಬೋದು. ಎಲ್ಲ ಫುಲ್ ಇಲ್ಲಿಂದ ಕಾಣಿಸುತ್ತೆ. ಇಲ್ಲಿದೆ ನೋಡಿ ಅವ್ರ ತಂದೆ ಸಾಧನೆ ಮಾಡಿರೋ ಫೋಟೋಗಳೆಲ್ಲ ನೋಡಿ, ಆಲ್ಬಮ್ಗಳೆಲ್ಲ ಎಲ್ಲ ಇಲ್ಲಿದೆ. ಆ್ಯಕ್ಚುಲಿ ಕೀ ಇಲ್ಲ, ಇದ್ದಿದ್ರೆ ನಾನು ತೋರಿಸ್ತಿದ್ದೆ. ಅದು ನೋಡಿ ಅದು ನೆಗೆಟಿವ್ ಕಾಣಿಸ್ತಾ ಇದೆ ನೋಡಿ. ಹೌದು, ಮುಗಿಲ ಚುಮ್ಮನ ಸಿನಿಮಾದ ನೆಗೆಟಿವ್ ಅವ್ರದ್ದೇ ನಿರ್ಮಾಣ ಆಗಿರೋದ್ರಿಂದ ನೋಡಿ ಆಲ್ಬಮ್ ಎಲ್ಲ ಅವ್ರ ತಂದೆ ಸಾಧನೆ ಮಾಡಿರೋದೆಲ್ಲ ಎಷ್ಟೋ ಅವೆಲ್ಲ. ಅದೇ ಹೇಳಿದ್ನಲ್ಲ, ಒಂದು ಮ್ಯೂಸಿಯಮೇ ಮಾಡಬೇಕಾಗತ್ತೆ ರಘುವೀರ್ ಸರ್ ಅವ್ರ ತಂದೆ ಸಾಧನೆ ಮ್ಯೂಸಿಯಮ್. ಆವಾಗಲೇ ಎಲ್ಲರಿಗೂ ಒಂದು ಇದು ಬರುತ್ತೆ. ಬಹುಶಃ ಇನ್ನೂ ಕೆಲವೊಂದು ಶೂಟಿಂಗ್ಸ್ ಆವಾಗ ನನಗೆ
ಅಜಯ್ ವಿಜಯ್ ಸಿನಿಮಾದಲ್ಲಿ ಅವ್ರು ಏನೇನು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರು ಅದೆಲ್ಲ ಎಸ್ಟೇಟಲ್ಲಿತ್ತು ಅವಾಗ. ಕೆಲವೊಂದು ಟೆಂಟ್ಗಳು ಅವು ಇವು ಅವಾಗ ಹೇಳೋರು, ನೋಡಪ್ಪ ಅನ್ಯವಾಗಿ ನಾವು ಅಜಯ್ ವಿಜಯ್ ಸಿನಿಮಾಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿಗಳೆಲ್ಲ ನೋಡಿ ಹೆಂಗಿಲ್ಲಿ ಬಿದ್ದವೆ ಅಂತ ಹೇಳಿ ಅದು ಆ ಪ್ರಾಪರ್ಟಿಗಳೆಲ್ಲ ನೋಡಿ ಬೇಜಾರಾಗೋರು ಅವರು. ಅಂದರೆ ಅಷ್ಟು ದುಡ್ಡು ಹೋಯ್ತು, ನಮಗೆ ಅದರಿಂದ ಲಾಭನೂ ಆಗಿಲ್ಲ, ದುಡ್ಡು ಹೋಯ್ತು ಅಂತ ಆ ಪ್ರಾಪರ್ಟಿಗಳು ನೋಡಿದಾಗೆಲ್ಲ ಇವರು ಫೀಲ್ ಮಾಡೋರು. ಅನ್ಯವಾಗಿ ನಮ್ಮ ಅಪ್ಪನ ದುಡ್ಡು ಅಷ್ಟು ಖರ್ಚು ಮಾಡಿಸ್ಬಿಟ್ಟೆ ನಾನು ಆಗಿನ ಕಾಲದಲ್ಲಿ ಅಂತ. ಅದು ತುಂಬ ಒಂಥರ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ನೋಡಿ ಕೆಲವೊಂದು ಮರಗಳೆಲ್ಲ ತುಂಬ ಸಾಕ್ಷ್ಯವಾಗಿದೆ, ಸಾವಿರಾರು ಸಿನಿಮಾಗಳಲ್ಲಿ ಇದು ಬಂದಿದೆ. ನಮ್ಮ ಕನ್ನಡದಲ್ಲಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೊಬ್ಬರು ಬಿಟ್ಟು ಮಿಕ್ಕಿದ್ದು ಎಲ್ಲ ನಟರು ಕೂಡ ಈ ಎಸ್ಟೇಟಲ್ಲಿ ಸಾಂಗ್ಸ್ಗಳು ಶೂಟ್ ಮಾಡಿದ್ದಾರೆ, ಕೆಲವೊಂದು ದೃಶ್ಯಗಳು ಶೂಟ್ ಮಾಡವ್ರೆ, ಕೆಲವೊಂದು ಫೈಟ್ ಸೀನ್ಗಳು ದೃಶ್ಯ ಶೂಟ್ ಮಾಡಿದ್ದಾರೆ. ಹೋಮ್ ಮಲ್ಲಿಗೆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಸರ್ ಶೂಟ್ ಮಾಡಿದ್ದಾರೆ. ಬಾತ್ಕೋಳಿಗಳು ಅವು ಅಂದರೆ ಹೇಳಿದ್ನಲ್ಲ ಅನೇಕ ತುಂಬ ಹೆಸರುಗಳಿದೆ, ಬಟ್ ಕೆಲವೊಂದು ಹೇಳ್ಬೋದು ಅಷ್ಟೇ ನಾನು ಫಾಸ್ಟಾಗಿ. ಸೊ ಟೋಟಲ್ ಎಷ್ಟು ಎಕರೆ ಜಾಗ ಇತ್ತಿದು? ಇದು 12ರಿಂದ 13 ಎಕರೆನೇ ಇತ್ತು ಜಾಗ. ಈಗ ಇಲ್ಲೇನಿದೆ ಅದೆಲ್ಲ ಫ್ಯಾಮಿಲಿಗೆಲ್ಲ ಡಿವೈಡ್ ಆಗಿ ಎಲ್ಲ ಸೇಲ್ ಆಗಿದೆ. ಇದೊಂದು ಪೊಸಿಷನ್ ಮಾತ್ರ ಉಳಿದಿದೆ. ಸೊ ಅವರ ಒಂದು ತಂದೆ ತಾಯಿ ಮತ್ತು ಅವರು ನೆನಪಿಗಾಗಿ ಅವ್ರ ಫ್ಯಾಮಿಲಿಯವರು ಇಟ್ಕೊಂಡಿದ್ದಾರೆ. ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಕಾರ್ಯ ಇದ್ದಾಗ ಎಲ್ಲರೂ ಬಂದು ಆ ಕಾರ್ಯನ ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಸಮೇತ ಸೇರಿಕೊಂಡು ಆ ಕಾರ್ಯನ ಎಲ್ಲ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲೇನೋ ಕಾಣಿಸ್ತಿದೆಯಲ್ಲ, ಏನಿದೆ ಇದು ಆ್ಯಕ್ಚುಲಿ ಅವರು ಫ್ಯಾಮಿಲಿಗೋಸ್ಕರ ಅಂತಲೇ ಒಂದು ದೇವಸ್ಥಾನ ಮಾಡಿದ್ರಿ ಒಳಗಡೆ. ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಹೇಗಂದರೆ, ನೀವು ಸಿಪಾಯಿ ಸಿನಿಮಾದಲ್ಲಿ ಇವರು ಸೌಂದರ್ಯ ಮೇಡಮ್ ಬಂದು ಏನು ದೇವರೇ ನಾನು ಮಾಡಿದ್ದು ತಪ್ಪ ಅಂತ ಒಂದು ಸನ್ನಿವೇಶ ಆ ಸೀನ್ ಕೇಳಿದಾಗ ಇಲ್ಲಿ ಹೌದಮ್ಮ ನೀನು ಮಾಡಿದ್ದು ತಪ್ಪು ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ಮೆಗಾ ಸ್ಟಾರ್ ಚಿರಂಜೀವಿ ಸರ್ ಇಲ್ಲಿ ಕೂತ್ಕೊತಾರೆ ಇದೇ ಜಾಗದಲ್ಲಿ. ಈ ಆನೆ ನೋಡಿ ಇವಾಗಲೂ ಸಾಕ್ಷಿಗಿದೆ ಈ ಆನೆ, ಓಕೆನಾ? ಆ ಜಾಗದಲ್ಲಿ ನೋಡಿ, ಈಗ ಚಿರಂಜೀವಿ ಸರ್ ಕೂತಿದ್ದ ಜಾಗದಲ್ಲಿ ನಾನು ಕೂತ್ಕೊತೀನಿ, ಇಲ್ಲಿ ಸೌಂದರ್ಯ ಮೇಡಮ್ ಇರ್ತಾರೆ, ಆವಾಗ ದೇವ್ರು ಇರುತ್ತೆ. ಆಮೇಲೆ ಅವರು ತಾಯಿದು ಮತ್ತು ತಂದೆ ಫೋಟೋ ಅಲ್ಲಿದೆ, ಆ ತಾಯಿ ಫೋಟೋ ಕೂಡ ಅಲ್ಲಿ ಒಳಗಡೆ ಬರುತ್ತೆ, ಅಲ್ಲಿ ಫ್ರೇಮಲ್ಲಿ ಇಟ್ಟಿರ್ತಾರೆ. ಆ ಸೀನಲ್ಲಿ ರಘುವೀರ್ ಸರ್ ಅವ್ರ ತಾಯಿ ಫೋಟೋನು ಕಾಣಿಸುತ್ತೆ. ಇಲ್ಲಿ ಸೌಂದರ್ಯ ಮೇಡಮ್ ನಿಂತಿರ್ತಾರೆ, ಇಲ್ಲಿ ಚಿರಂಜೀವಿ ಸರ್ ಕೂತ್ಕೊಂಡು ಹೀಗೆ ಅಂದ್ಕೊಂಡು ಮಾತಾಡ್ತಾರೆ. ನಮ್ಮ ಶಿವು ಆ ಒಂದು ಸೀನು ಅವನು ಅಂಥವನಲ್ಲ, ಅದೇನೋ ಆ ಸನ್ನಿವೇಶ ಆ ಸಿನಿಮಾದಲ್ಲಿ ಅವನು ಒಳ್ಳೆಯವನಮ್ಮ ಕೆಟ್ಟವನಲ್ಲ, ನಾನು ಎದಕ್ಕೋ ಬಂದೆ, ಇಲ್ಲೇನೋ ನೋಡಿದೆ ಅನ್ನೋ ಆ ಒಂದು ದೃಶ್ಯನ ಇಲ್ಲೇ. ಆಮೇಲೆ ತುಂಬಿದ ಮನೆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸಾರು, ವಿನಯಾ ಪ್ರಸಾದ್ ಮೇಡಮು, ಸೊ ಅದು ಕೂಡ ಇಲ್ಲಿ ಶೂಟ್ ಆಗುತ್ತೆ. ಸೂರಪ್ಪ ಸಿನಿಮಾ, ಇದು ಚಿಕ್ಕ ಯಜಮಾನರು, ಆಮೇಲೆ ಚಲ್ವಾ ಫಿಲಿಮು, ರಸಿಕಾ ಸಿನಿಮಾದಲ್ಲೂ ಕೂಡ ಹಾಡುಗಳೆಲ್ಲ ಶೂಟ್ ಮಾಡಿದ್ದಾರೆ. ದ್ವಾರಕೇಶ್ ಸರ್ ಅವರ ಪ್ರೊಡಕ್ಷನ್ನು, ಇವರು ನಿರ್ದೇಶಕರು ರಾಕ್ಲೆನ್ ಸರ್ ಅನಿಸುತ್ತೆ ಪ್ರೊಡ್ಯೂಸರ್ ಅದಕ್ಕೆ ರಸಿಕಾ ಸಿನಿಮಾ ಕೂಡ. ಅಂದರೆ ದ್ವಾರಕೇಶ್ ಸರ್ ಕೂಡ ಬಂದು ನಮ್ಮ ಈ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದಾರೆ, ಅಂದರೆ ಶೂಟ್ ಮಾಡಿದ್ದಾರೆ. ಅಂದರೆ ಅತಿ ಹೆಚ್ಚು ಈ ಎಸ್ಟೇಟಿಗೆ ಸಂಭಾವನೆ ಕೊಟ್ಟಿರೋದು, ಪೇಮೆಂಟ್ ಕೊಟ್ಟಿರೋದು ನಮ್ಮ ರವಿಚಂದ್ರನ್ ಸರ್. ಯಾಕಂದರೆ ಜಾಸ್ತಿ ಸಿನಿಮಾಗಳು ಅವರೇ ಮಾಡಿರೋದು, ಬಟ್ ಅವ್ರು ಯಾರ್ದು ₹1 ದುಡ್ಡು ಇಟ್ಕೊಳೋಂಥ ವ್ಯಕ್ತಿ ಅಲ್ವಲ್ಲ, ಅವ್ರು ಯಾರ್ದು ಇಟ್ಕೊಳಲ್ಲ. ಹಾಗೆ ನಮ್ಮ ಎಸ್ಟೇಟಿಗೆ ಜಾಸ್ತಿ ಇನ್ಕಮ್ ಕೊಟ್ಟಿರೋದೇ ನಮ್ಮ ರವಿಚಂದ್ರನ್ ಸಾರು. ಹಾಗೆ ಇದು ವಿಷ್ಣುವರ್ಧನ್ ಸಾರ್ಗೆ ತುಂಬ ಇಷ್ಟವಾಗಿರೋ ಜಾಗ. ಅವರು ಶೂಟಿಂಗ್ ಇಲ್ಲಾಂದ್ರೂ ಸಹ ಅವ್ರ ಕಾರಲ್ಲಿ ಬಂದು ನಮ್ಮ ರಘುವೀರ್ ಸರ್ ಜೊತೆಯಲ್ಲಿ ಬಂದು ತಂದೆಯವ್ರ ಜೊತೆ ಬಂದು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿ ಸ್ವಲ್ಪ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಿದ್ರಂತೆ. ಅಂದರೆ ವಿಷ್ಣುವರ್ಧನ್ ಸಾರು ಎಸ್ಟೇಟಿಗೆ ತುಂಬ ಸಲ ಬಂದಿದ್ದಾರೆ. ಹೌದು ತುಂಬ ಸರಿ ಬಂದಿದ್ದಾರೆ. ಅವರು ಶೂಟಿಂಗ್ ಇಲ್ಲ ಅಂದರೂ ಕೂಡ ಈ ಅವ್ರ ತಂದೆಗೋಸ್ಕರ ಬರೋರು. ಆಮೇಲೆ ಕೆಲವರು ನಿರ್ದೇಶಕರಿಗೆ ಹೇಳೋರಂತ, ಈ ಲೊಕೇಶನ್ ರಘುವೀರ್ ಎಸ್ಟೇಟ್ ಪ್ಲ್ಯಾನ್ ಮಾಡಿರಿ ಅಂತ ಹೇಳ್ಬಿಟ್ಟು. ಅಂದರೆ ವಿಷ್ಣು ಸರ್ ಒಂದು ಮಾತು ಹೇಳಿದ್ರೆ ಮುಗೀತಲ್ವ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳಬೇಕಂದ್ರೆ ಅದೇ ಹೇಳಿದ್ನಲ್ಲ, ಈ ಜಾಸ್ತಿ ಈ ಎಸ್ಟೇಟಲ್ಲಿ ಸಿನಿಮಾ ಶೂಟಿಂಗ್ ಆಗಿರೋ ನಟರು, ಟಾಪ್ ನಟರು ಅಂದರೆ ಒಂದು ರವಿಚಂದ್ರನ್ ಸಾರು, ಒಂದು ವಿಷ್ಣುವರ್ಧನ್ ಸರ್. ಅವರಿಬ್ಬರಿಗೂ ರೆಗ್ಯುಲರ್ ಅವ್ರದ್ದೇ ಪ್ರಾಪರ್ಟಿ, ನಮ್ಮವರೇ ಇವರು ಅನ್ನೋ ಆ ಬಾಂಧವ್ಯ ಅವ್ರಿಗಿತ್ತು. ಹಾಗಾಗಿ ಆಮೇಲೆ ಅದೇ ಹೇಳಿದ್ದು ನಾನು, ಅತಿ ಹೆಚ್ಚು ಸಂಭಾವನೆ ಪಡೆದಿರೋದು ನಮ್ಮ ರವಿಚಂದ್ರನ್ ಸರ್ ಕಡೆಯಿಂದ ಈ ಎಸ್ಟೇಟಿಗೆ. ಈಗ ಒಂದು ರೆಂಟ್ ಅಂತ ಇರುತ್ತಲ್ವ, ಆ ರೆಂಟ್ ಸಿಕ್ಕಿರೋದೇ ಅವ್ರ ಕಡೆಯಿಂದ. ನೋಡಿ ಅವಾಗ ಈ ಥರ ತೆಂಗಿನ ಗರಿಗಳೆಲ್ಲ ಹಿಂಗೆ ಬೀಳ್ತಾ ಇದ್ವು ಅವಾಗ ಎಸ್ಟೇಟ್ ಶೂಟಿಂಗ್ ಯಾರಾದರೂ ಬಂದರೆ. ಈ ಥರದ್ದೆಲ್ಲ ಹಿಂಗೆ ಎತ್ತು ನಾವು ಅದನ್ನು ಸೈಡ್ಗೆ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಈ ರೀತಿಯಲ್ಲಿ ಬಂದವ್ರಿಗೆ ನೀಟಾಗಿ ಕಾಣಿಸ್ಲಿ ಅಂತ. ಆಮೇಲೆ ಈ ದೇವಸ್ಥಾನ ತುಂಬ ಸಿನಿಮಾಗಳಲ್ಲಿದೆ. ಆಮೇಲೆ ಇಲ್ಲಿ ನಮ್ಮ ಶೃಂಗಾರ ಕಾವ್ಯದಲ್ಲೂ ಇದೆ ಸಿನಿಮಾ, ಇದು ಲೊಕೇಶನ್ನು. ಇನ್ನೊಂದೇನೆಂದರೆ ಈ ದೇವರಿತ್ತು ಲಕ್ಷ್ಮೀ ವೆಂಕಟೇಶ್ವರ ದೇವರು. ಈ ದೇವ್ರ ಮುಂದೆ ಯಾವ ಸಿನಿಮಾಗಳು ಶೂಟ್ ಮಾಡಿದ್ದಾರೋ ಅದೆಲ್ಲ 100 ಡೇಸ್ ಫಿಲಿಮ್ಸ್ ಆಗಿದೆ. ಸಿಪಾಯಿ ಬ್ಲಾಕ್ ಬಸ್ಟರ್ ಹಿಟ್ ಫಿಲಿಮು, ತುಂಬಿದ ಮನೆ 100 ಡೇಸು,
ಆ ಥರ ನಾನು ಚೈತ್ರದ ಪ್ರೇಮಂಜಲಿ ಮಾಡಿದ್ದಾರೆ, ಅದು ಬ್ಲಾಕ್ ಬಸ್ಟರು. ಶೃಂಗಾರ ಕಾವ್ಯ ಬ್ಲಾಕ್ ಬಸ್ಟರು. ಅದು ಓಂ ಮಲ್ಲಿಗೆ ಸಿನಿಮಾ ಶೂಟ್ ಮಾಡಿದ್ದಾರೆ, ಅದು 100 ಡೇಸ್ ಫಿಲಿಮು, 150 ಡೇಸ್ ಫಿಲಿಮು. ಓಂ ಮಲ್ಲಿಗೆ ವಿ ಮನೋಹರ್ ಸರ್ ಡೈರೆಕ್ಷನ್ ಮಾಡಿದ ಫಿಲಿಮ್. ಸೊ ಈ ದೇವ್ರು ಎಷ್ಟು ಪವರ್ಫುಲ್ ಅಂದರೆ ಈ ಅವ್ರ ಫ್ಯಾಮಿಲಿಗಲ್ಲ, ಇದು ಸಿನಿಮಾ ರಂಗದವ್ರ ಪಾಲಿಗೂ ಕೂಡ ತುಂಬ ಪವರ್ಫುಲ್ ದೇವರು. ಈಗ ಈ ದೇವ್ರನ್ನ ರೀಸೆಂಟಾಗಿ ಈಗ ಪಬ್ಲಿಕ್ಕಿಗೆ ಅಂತಲೇ ಒಂದು ಹೊಸದಾಗಿ ನಿರ್ಮಾಣ ಮಾಡಿ ದೇವಸ್ಥಾನ ಅಲ್ಲಿ ರೋಡ್ ಸೈಡಲ್ಲಿ ಇಟ್ಟಿದ್ದಾರೆ. ಮೊದಲು ಇದು ಅವ್ರ ಫ್ಯಾಮಿಲಿ ಸಿನಿಮಾದವ್ರಿಗೋಸ್ಕರ ಇತ್ತು. ಈಗ ಭಗವಂತನ ದರ್ಶನ ಎಲ್ಲರೂ ಪಡಿಬೇಕು ಅಂತ ಇವ್ರ ಸ್ವಂತ ಇವ್ರ ಫ್ಯಾಮಿಲಿಯವರೇ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಈ ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಆ ದೇವ್ರು ಎಷ್ಟು ಪವರ್ ಅಂದರೆ ತುಂಬ ಒಳ್ಳೆ ಪವರು. ಸಿನಿಮಾದವ್ರಿಗಂತೂ ಹೇಳಿ ಮಾಡಿಸ್ದಂಗೆ ಪವರ್. ಯಾಕಂದರೆ ಆ ದೇವ್ರು ಬಂದು ತುಂಬ ಸಕ್ಸಸ್ಫುಲ್, ಸಿನಿಮಾದವ್ರಿಗೆಲ್ಲ ತುಂಬ ಸಕ್ಸಸ್ಫುಲ್ ದೇವರು. ನೆಕ್ಸ್ಟ್ ಯಾರಾದರೂ ಸಿನಿಮಾ ಮುಹೂರ್ತ ಮಾಡೋರು ಅದು ಇದು ಬಂದು ಈ ಜಾಗದಲ್ಲಿ ಸಿನಿಮಾ ಮುಹೂರ್ತ ಮಾಡಿದ್ರೆ ನಿಮ್ಮ ಸಿನಿಮಾದವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಶುಭ ಕಾರ್ಯ ಮಾಡೋರಿದ್ರು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅಷ್ಟು ಒಳ್ಳೆ ಪವರ್ಫುಲ್ ದೇವರು ರೋಡ್ ಸೈಡಲ್ಲಿದೆ. ತೋರಿಸ್ತೀನಿ, ಬನ್ನಿ ಆ ದೇವ್ರನ್ನ ನೋಡೋಣ. ಇದು ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಇದೇನು ಬರೀ ಇಷ್ಟೇಷ್ಟು ಜಾಗ ಇವ್ನು ತೋರಿಸ್ಬಿಟ್ಟು ರಘುವೀರ ಎಸ್ಟೇಟು ಅಂತ ಹೇಳ್ತಾ ಇದ್ದಾನೆ ಅಂತ ಅನಿಸ್ಬೋದು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಸ್ವರ್ಗ ಯಾರಾದರೂ ನೋಡಿರಲಿಲ್ಲ ಅಂದರೆ ಸ್ವರ್ಗದ ಥರ ನೋಡಬೇಕು ಅಂದರೆ ಆಗ ಈ ಎಸ್ಟೇಟಿಗೆ ಬಂದರೆ ಮಾತ್ರ ಸಾಧ್ಯ ಆಗ್ತಿತ್ತು. ಯಾಕಂದರೆ ಅಷ್ಟು ನೇಚರು, ಅಷ್ಟು ಒಂದು ನಾವು ನಿಜವಾಗಿ ಎಲ್ಲಿದ್ದೀವಿ ಅನ್ನೋದೇ ಮರ್ತು ಹೋಗೋದು. ಅಷ್ಟು ಒಳ್ಳೆ ಜಾಗ ಇತ್ತು, ಫುಲ್ಲು ಹಸಿರು, ಗ್ರೀನರಿ, ಫುಲ್ಲು ಆ ಬಾತುಕೋಳಿ, ಫೌಂಟೇನ್ಸು, ಕಮಾನ್ಗಳು, ಮತ್ತು ಹಸಿರು. ನೀವು ನೋಡ್ಬೋದು ಕನ್ನಡ ಗಂಗೆಯಲ್ಲಿ ನಿಡುವೆ ನಾನು ಆ ಸಾಂಗಲ್ಲಿದೆ. ಬೇಕಾದ್ರೆ ಅದನ್ನು ಆ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿಸ್ತೀನಿ ಎಷ್ಟೆಷ್ಟು ಹೇಗಿತ್ತು ಅನ್ನೋದು. ಆಮೇಲೆ ಸಿಪಾಯಿ ಸಿನಿಮಾದಲ್ಲಿ ಬಂದ ಮೇಘರಾಜ ಇವರು ರವಿಚಂದ್ರನ್ ಸಾರು ಆ ಜೀಪಲ್ಲಿ ಮೀನೆಲ್ಲ ತೊಗೊಂಬರ್ತಾರೆ. ಆ್ಯಕ್ಚುಲಿ ಇನ್ನೊಂದು ಆಶ್ಚರ್ಯ, ಆವಾಗ ಅಲ್ಲಿ ಒಳಗಡೆ ಒಂದು ಮನೆ ಇತ್ತು, ರವಿ ಸರ್ ಅವ್ರ ಮನೆ. ಅಲ್ಲವ್ರಿಗಷ್ಟೇ ಒಂದು ರೋಡ್ ಥರ ಮಾಡಿದ್ವಿ, ಗೇಟ್ ಇತ್ತು, ಕಾರ್ ಬರೋದು. ಆ ಎಸ್ಟೇಟ್ ಮಧ್ಯದಲ್ಲಿ ಜೀಪ್ ಹೆಂಗೆ ತೊಗೊಂಡು ಬಂದರು ಅಂತಲೇ ಗೊತ್ತಿಲ್ಲ. ಯಾಕಂದ್ರೆ ಒಂಥರ ಸ್ಲೋಪ್ ಥರ ಇತ್ತು. ಬಟ್ ರವಿಚಂದ್ರನ್ ಸರ್ ಅವ್ರ ಐಡಿಯಾ, ಒಂದು ಅವ್ರ ಕ್ರಿಯೇಟಿವಿಟಿ, ಅದು ನಿಜವಾಗೂ ಹ್ಯಾಟ್ಸಪ್ ಅಂತ ಹೇಳ್ಬೋದು, ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಎಲ್ಲೂ ಜಾಗ ಬರ್ದಿರೋಂಥ ಜಾಗದಲ್ಲಿ ಅವರು ಜೀಪ್ ಒಳಗಡೆ ತೊಗೊಂಬಂದು ಶೂಟ್ ಮಾಡಿದ್ದಾರೆ ಅಂದರೆ ನಿಜವಾಗೂ ಗ್ರೇಟು. ಆಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಆಮೇಲೆ ಅದರಲ್ಲಿ ವಾಟ್ರು ಅಂಡರ್ಗ್ರೌಂಡ್ ಅಂದರೆ ನೀರು ಒಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ಶೂಟ್ ಮಾಡೋವಂಥ ಇದೆಲ್ಲ ಕೂಡ ಮಾಡಿದರು ಸ್ವಿಮ್ಮಿಂಗ್ ಪೂಲಲ್ಲಿ. ಈ ವಾಟ್ರು ಅಂಡರ್ಗ್ರೌಂಡ್ ಅದು ಆ ಥರ ಪಾಯಿಂಟ್ ಮಾಡಿದರು. ನೀರು ಒಳಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ರವೀರ್ ಸರ್ ಅಲ್ಲಿ ಚೇರೆಲ್ಲ ಹಾಕ್ಕೊಂಡು ಕೂತ್ಕೊಂಡವರು ನನ್ನ ಸ್ವಲ್ಪ ನಾನು ಹಿಂಗೆ ಮುಖ ನೋಡಿದ್ರೆ ಹೋಗಪ್ಪ ನೀರಲ್ಲಿ ಹೋಗು ಆಡೋಗು ದುಮ್ಕು ಸ್ವಿಮ್ಮಿಂಗ್ ಪೂಲಲ್ಲಿ ಅನ್ನೋರು. ಅವ್ರು ಒಂದು ಸಿಗ್ನಲ್ ಕೊಟ್ಟರೆ ನನಗೆ ಖುಷಿ, ಏನು ದುಬಕ್ಕಂತ ದುಮುಕ್ ಬಿಡೋದೇನೆ. ಸೊ ಹಂಗೆ ನಾನು ಏನು ಮಾಡ್ತಾಯಿದ್ದೆ, ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಆಡ್ಕೊಂಡು ಒಬ್ಬನೇ. ಆಮೇಲೆ ಜೊತೆಲಿ ಯಾರು ಇರ್ತಿರ್ಲಿಲ್ವಲ್ಲ, ನಾನು ಅವ್ರನ್ನ ರವಿ ಸರ್ ನೀವು ಬನ್ನಿ ಸರ್ ನೀವು ಅಂದರೆ ಇಲ್ಲ ನೀನು ಆಡು ಅಂತ ಹೇಳೋರು. ಆಮೇಲೆ ಒಂದು 2 ಸರಿನೋ ನಾನು ಅವರಿಬ್ಬರು ಹಂಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿಕೊಂಡು ಆ ಸ್ವಿಮ್ಮಿಂಗ್ ಪೂಲ್ನ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನಾವೇ ಎಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ಸ್ವಲ್ಪ ಹಂಗೆ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ಲ ಟೈಮ್ ಪಾಸ್ ಕಳೆದಿದ್ದೀವಿ. ಬಟ್ ಏನಂದರೆ ಈ ಜಾಗದಲ್ಲಿ ತುಂಬ ನನ್ನ ಸಿಹಿ ನೆನಪುಗಳು ಹೆಚ್ಚಾಗಿದೆ. ಯಾಕಂದರೆ ಇದನ್ನೆಲ್ಲ ನಾನು ಇಷ್ಟು ನೆನಪು ಮಾಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನಗೆ ಆವಾಗ ಸಿಕ್ಕಿರೋಂಥ ಪಾಸಿಟಿವ್, ಅವಾಗ ಸಿಕ್ಕಿರೋಂಥ ಒಂದು ಸಂತೋಷದ ಒಂದು ಕ್ಷಣಗಳು ಅದು ಇವತ್ತು ನನ್ನ ಮನಸ್ಸಲ್ಲಿ ಜೀವಂತವಾಗಿದೆ, ಹಸಿರಾಗಿದೆ. ಇಲ್ಲಿ ಎಷ್ಟು ಒಳ್ಳೊಳ್ಳೆ ಮರಗಳಿದೆ ನೋಡಿ. ಆ ಕಡೆ ಸಂಪಿಗೆ ಮರ ನೋಡಿ, ಎಷ್ಟು ಅದ್ಭುತ ಮರ, ಎಷ್ಟು ದೊಡ್ಡ ಮರ ಇದೆ ಸಂಪಿಗೆ ಮರ. ಖುಷಿ ಆಗುತ್ತೆ. ನೋಡಿ ಆ ತೆಂಗಿನ ಮರಗಳು ನೇಚರು. ಆ್ಯಕ್ಚುಲಿ ಇಲ್ಲಿ ಒರ್ಜಿನಲ್ಲಾಗಿ ಕಾಮನ ಬಿಲ್ಲು ಬರೋದು. ರೈನ್ ಬಂದಾಗ ಆವಾಗ ಒಂಥರ ಹೆಂಗಿತ್ತಂದರೆ ಕೆಲವರೆಲ್ಲ ಅಂದ್ಕೋಬೋದು ಸಿನಿಮಾದಲ್ಲಿ ಇದು ಸ್ಮೋಕು ಮತ್ತು ಈ ರೈನೆಲ್ಲ ಮಾಮೂಲಿ ಪ್ಲ್ಯಾನ್ ಮಾಡಿದಾರಂತ. ಬಟ್ ಇಲ್ಲಿ ಆಟೋಮೆಟಿಕ್ಲಿ ನೇಚರ್ ತಕ್ಕಂಗೆ ಇಲ್ಲೇ ಅದು ಬೀಳೋದು ಅದು ತುಂಬ ಅದೇ ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದವ್ರಿಗೆ. ರಘುವೀರ್ ಎಸ್ಟೇಟಲ್ಲಿ ಇದು ಬರೋದು, ಆ ಸನ್ ಶಾಡೋಸ್ ಬರೋದು. ಆ ಶಾಡೋಸ್ ಹೆಂಗೆ ಬೀಳ್ತಿದ್ದಂದರೆ ಅದೇನೋ ಒಂಥರ ಆನಂದ. ಅದು ಬೇಕಾದ್ರೆ ಆ ಸಿನಿಮಾಗಳಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ. ಆ ಶಾಡೋ ಯಾವ ಥರ ಬೀಳ್ತಾ ಇತ್ತು ಎಲ್ಲ ನೀವು ನೋಡಿದ್ರೆ ನಾನು ಹೇಳಿರೋದು ನಿಜ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ರಘುವೀರ್ ಸರ್ ಎಸ್ಟೇಟಿಗೆ ಅಷ್ಟೊಂದು ಸಿನಿಮಾದವರೆಲ್ಲ ಯಾಕೆ ಬರ್ತಿದ್ರು ಅಂದರೆ ಅದೊಂದು ಬ್ಯೂಟಿ ಇತ್ತು ಇಲ್ಲಿ. ಆ ಬ್ಯೂಟಿಗೋಸ್ಕರ ಹುಡ್ಕೊಂಬರೋರು. ಆ ಥರ ಏನಿಲ್ಲ ಅಂದಿದ್ರೆ ಅವ್ರಿಗೇನು ಹುಚ್ಚ ಬೇರೆಯವರೆಲ್ಲ ಬಂದು ಇಲ್ಲಿ ಸಿನಿಮಾ ಮಾಡೋದಕ್ಕೆ. ಅಂದರೆ ಇಲ್ಲಿ ರಘುವೀರಲ್ಲಿ ಒಂದು ಒಳ್ಳೆತನನಿತ್ತು, ಅವ್ರ ಕುಟುಂಬದಲ್ಲೂ ಒಳ್ಳೆತನ ಇತ್ತು, ಹಾಗೆ ಆ ಎಸ್ಟೇಟ್ ನೇಚರಲ್ಲೂ ಕೂಡ ತುಂಬ ಬ್ಯೂಟಿ ಒಳ್ಳೆತನ ಇತ್ತು. ಆ ಒಳ್ಳೆತನ ಎಲ್ಲರೂ ಹುಡ್ಕೊಂಬರ್ತಾಯಿದ್ರು. ನಾನು ಆಗಲೇ ವಿಷಯ ಹೇಳಿದ್ದೆ, ರಘುವೀರ್ ಸರ್ ಎಸ್ಟೇಟ್ ಒಳಗಡೆ ಒಂದು ದೇವಸ್ಥಾನ ಇದೆ, ಅದು ಶೂಟಿಂಗು ಮತ್ತು ಅವ್ರ ಫ್ಯಾಮಿಲಿಗೋಸ್ಕರ ಅಂತ ಇತ್ತು. ಅನೇಕ ಸಕ್ಸಸ್ಫುಲ್ ಸಿನಿಮಾಗಳು ಆಗಿದೆ. ಆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಎಲ್ಲಿದೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ ದೇವಸ್ಥಾನದ ಮುಂದೆನೇ ಬಂದಿದ್ದೀನಿ. ಇದು ದೊಡ್ಡ ಆಲದ ಮರ ಮತ್ತು
ಮೈಸೂರು ಬೆಂಗಳೂರು ಹೈವೇ ರೋಡು, ಮೈಸೂರು ಬೆಂಗಳೂರು ಹೈವೇ ರೋಡಿಂದ ದೊಡ್ಡ ಆಲದ ಮರ ಕಡೆ ರೈಟ್ ತೊಗೊಂಡ್ರೆ ಅಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಬರುತ್ತೆ, ಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್. ಅಲ್ಲಿ ರೈಟ್ ತೊಗೊಂಡ್ರೆ ರೈಲ್ವೆ ಗೇಟ್ ಬರುತ್ತೆ. ರೈಲ್ವೆ ಕ್ರಾಸಿಗಿಂದ ಸ್ವಲ್ಪ ಒಂದು 3/4 ಕಿಲೋಮೀಟ್ರ್ ಮುಂದೆ ಬಂದರೆ HP ಪೆಟ್ರೋಲ್ ಬಂಕ್ ಇದೆ. ಆ್ಯಕ್ಚುಲಿ ಆ HP ಪೆಟ್ರೋಲ್ ಬಂಕ್ ಜಾಗನೂ ಕೂಡ ರಘುವೀರ್ ಸರ್ ಅವ್ರ ಫ್ಯಾಮಿಲಿ ಇದ್ದೇನೆ, ಸೊ ಅದು ಬೇರೆಯವ್ರಿಗೆ ಈಗ ಕೊಟ್ಟಾಗಿದೆ. HP ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ 2 ತೆಂಗಿನ ಮರ ಕಾಣಿಸುತ್ತೆ ದೊಡ್ಡದು. ದೇವಸ್ಥಾನ ಚಿಕ್ಕದಾಗಿದೆ, ದೊಡ್ಡದಾಗಿ ತೆಂಗಿನ ಮರ ಇದೆ. ದೇವಸ್ಥಾನ ಚಿಕ್ಕದಾಗಿದೆ, ಬಟ್ ದೇವರು ಒಳಗಡೆ ಇರೋ ದೇವರು ಚಿಕ್ಕದಲ್ಲ, ಸಿಕ್ಕಾಪಟ್ಟೆ ಪವರ್ಫುಲ್ ಇರೋಂಥ ದೇವರು. ಆ ದೇವ್ರನ್ನ ಯಾರು ಈಗ ಸೇವೆ ಮಾಡ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿಯವರು ಯಾವ ಥರ ಅದನ್ನು ನಡೆಸ್ತಾ ಬಂದಿದ್ದಾರೆ, ಪಬ್ಲಿಕ್ಕಿಗೋಸ್ಕರ ಹೇಗೆಲ್ಲ ಅವರು ಫ್ಯಾಮಿಲಿಯವರು ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ದೇವರು ಅನ್ನೋದು ಬರೀ ನಮಗೆ ಮಾತ್ರ ಶಾಶ್ವತ ಅಲ್ಲ, ಎಲ್ಲರಿಗೂ ಸಿಗಬೇಕು, ಎಲ್ರಿಗೂ ಆ ಭಗವಂತನ ದರ್ಶನ ಆಗಬೇಕು, ಎಲ್ಲರೂ ಅವನ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅವರ ಫ್ಯಾಮಿಲಿಯವರ ಒಂದು ಮನಸ್ಥಿತಿ, ಅವರ ಒಂದು ಒಳ್ಳೆತನ. ಆ ಒಳ್ಳೆತನ ಏನೇನಿದೆ ಅನ್ನೋದು ಈ ವಿಡಿಯೋ ಮುಖಾಂತರ ತೋರಿಸ್ತೇವೆ, ಬನ್ನಿ. ಬಟ್ಟು ಸಿನಿಮಾದವ್ರಿಗೆ ಮಾತ್ರ ತುಂಬ ಒಂದು ಮೇಲ್ಗಡೆ ಬೋರ್ಡಲ್ಲಿ ಇದೆ ನೋಡಿ, ಪ್ರಸನ್ನ ಗಣಪತಿ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇದೆ, ಹಾಗೆ ನಾಗ ಸನ್ನಿಧಿ ದೇವಸ್ಥಾನ ಕೂಡ ಇದೆ. ಇಲ್ಲಿರೋಂಥ ಅರ್ಚಕರು ಯಾವ ರೀತಿಯಲ್ಲಿ ದೇವ್ರನ್ನ ಒಂದು ದಿನನಿತ್ಯ ಭಗವಂತನ ಸೇವೆ ಮಾಡ್ತಾ ಬಂದಿದ್ದಾರೆ ನಾವೆಲ್ಲ ನೋಡ್ಬೋದು. ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ, ನಾಗ ಸನ್ನಿಧಿ ಇದೆ. ಲಾಸ್ಟ್ ಟೈಮ್ ಇದು ಪ್ರತಿಷ್ಠಾಪನೆ ಮಾಡಿದಾಗ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅವರ ಫ್ಯಾಮಿಲಿಯವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಯಾರಿಗೆ ನಾಗದೋಷ ಏನೇ ಒಂದು ಪರಿಹಾರ ಬೇಕು ಅಂದರೆ ಇಲ್ಲಿ ಅರ್ಚಕರಿದ್ದಾರೆ, ಬಂದು ಅವ್ರ ಕಡೆಯಿಂದ ಈ ನಾಗದೋಷ ಪರಿಹಾರ ಅವರೆಲ್ಲ ಬಂದು ನಿಮ್ಮ ನಂಬಿಕೆ ಮೇಲೆ ನೀವು ಬಂದು ಪರಿಹಾರನ ಮಾಡ್ಕೋಬೋದು. ಬಟ್ ಇದು ಒಂದು ಹೇಗೆ ಹೇಳ್ತೀವಿ, ಒಂದು ನೀತಿ ನಿಯಮಗಳು ಮತ್ತು ಒಂದು ಭಗವಂತನ ಏನು ಒಂದು ಕಾರ್ಯಗಳಿರುತ್ತೆ ಅದ್ರ ಪ್ರಕಾರನೇ ಒಂದು ನಿರ್ಮಾಣ ಮಾಡಿದ್ವಿ ನಾಗ ಪ್ರತಿಷ್ಠಾಪನೆ. ಸೊ ಹಾಗೆಯೇ ಇಲ್ಲಿ ಮಹಾಲಕ್ಷ್ಮಿ ಕೂಡ ಇದ್ದಾರೆ, ಅಮ್ಮವರು. ಅಪ್ಪ ನೋಡಿ ತಿಮ್ಮಪ್ಪ ಹೆಂಗಿದ್ದಾರೆ, ಅವ್ರ ಕಣ್ಣುಗಳು ನೋಡಿ. ಈ ಭಗವಂತನ ಮುಂದೆ ಎಷ್ಟೋ ನಟ ನಟಿಯರು ಈ ಅಪ್ಪನ ದರ್ಶನ ಪಡೆದಿದ್ದಾರೆ. ತುಂಬ ನಟ ನಟಿಯರು, ನಾನು ಬರೀ ಆಗಲೇ ಹೇಳ್ದಂಗೆ ಬರೀ ಒಬ್ಬರು ಇಬ್ಬರು ಅಂತಲ್ಲ, ಈ ಅಪ್ಪನ ಮುಂದೆ ಸಿನಿಮಾಗಳು ಮುಹೂರ್ತ ಮಾಡಿದಂಥವು, ಆ ಅಪ್ಪನ ಸಿನಿಮಾದಲ್ಲಿ ತೋರಿಸಿರುವಂಥ ಸಿನಿಮಾಗಳಾಗಿರ್ಬೋದು ಎಲ್ಲ ಸಕ್ಸಸ್ಫುಲ್ ಆಗಿದೆ. ದೇವಸ್ಥಾನ ಚಿಕ್ಕದಾದರೆ ಒಂದು ಗಾದೆ ಇದೆಯಲ್ಲ, ಮೂರ್ತಿ ಚಿಕ್ಕದಿದ್ರೂ ಕೀರ್ತಿ ದೊಡ್ಡದು ಅನ್ನೋದು. ಈ ಅಪ್ಪನ ಕೀರ್ತಿ ತುಂಬ ದೊಡ್ಡದಾಗಿದೆ. ಆ ಮುಖದಲ್ಲೇ ನೋಡಿ ಆ ಒಂದು ಕಳೆ, ಆ ಅಪ್ಪನ ಮೇಲೆ ಇರೋ ಕಿರೀಟ, ಆ ಮುಖದಲ್ಲಿರೋ ಆ ಭಾವನೆಗಳು ನೋಡಿ ಎಷ್ಟು ಒಂದು ನಮ್ಗೆ ಆನಂದ ಕೊಡುತ್ತಂದರೆ, ನನಗೆ ಆ್ಯಕ್ಚುಲಿ ಇಲ್ಲಿ ಬಂದಾಗೆಲ್ಲ ಈ ದೇವಸ್ಥಾನದಿಂದ ಬೇಗ ಹೋಗ್ಬೇಕಂತ ಮನಸ್ಸಿಗೆ ಬರೋದೇ ಇಲ್ಲ. ತುಂಬ ಹೊತ್ತು ಇಲ್ಲಿ ಇರಬೇಕು, ಅಪ್ಪನ ಮುಂದೆನೇ ಇರಬೇಕು ಅನ್ನೋ ಒಂದು ಮನಸ್ಥಿತಿ ನನಗೆ ಯಾವಾಗೂ ಒಂದು ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ ನಾನು ಇಲ್ಲಿ ಬಂದಿದ ತಕ್ಷಣ. ದಯವಿಟ್ಟು ಈ ದೇವಸ್ಥಾನ ಯಾರೂ ಮಿಸ್ ಮಾಡ್ಕೋಬೇಡಿ. ಇದು ನಮ್ಮ ಗುರುಗಳು ಅವ್ರ ಫ್ಯಾಮಿಲಿಯವ್ರು ಮಾಡಿದ್ದಾರೆ ಅದಕ್ಕೋಸ್ಕರ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಈ ದೇವ್ರ ಮುಂದೆ ಎಷ್ಟೋ ಸಿನಿಮಾಗಳು ಸಕ್ಸಸ್ ಆಗಿದೆ, ಎಷ್ಟೋ ಜನ ನಿರ್ಮಾಪಕರಿಗೆ ನಿರ್ದೇಶಕ ಸಕ್ಸಸ್ ಕೊಟ್ಟಿದೆ, ರಿಸಲ್ಟ್ ಸಿಕ್ಕಿದೆ. ಆ ರಿಸಲ್ಟ್ನ ನಿಮ್ಮ ಮುಂದೆ ತೋರಿಸ್ಬಿಟ್ಟು ನಾನು ಈ ದೇವ್ರನ್ನ ತೋರಿಸ್ತಾ ಇದ್ದೀನಿ. ತಮ್ಮ ಕಾರ್ಯಗಳು ಏನೇ ಇದ್ರೂ ಕೂಡ ಈ ಅಪ್ಪನ ಮುಂದೆ ಬಂದು ಮಾಡಿ. ದೇವ್ರನ್ನ ಯಾರ್ಯಾರು ನಂಬ್ತಿರೋ, ದೇವ್ರ ಬಗ್ಗೆ ಯಾರ್ಯಾರಿಗೊಂದು ಬಿಲೀವ್ ಮಾಡ್ಬೇಕಂತ ಆಸೆ ಇರುತ್ತೋ ದಯವಿಟ್ಟು ಅಂಥವರೆಲ್ಲ ಬರ್ಬೋದು. ದೇವ್ರ ಬಗ್ಗೆ ದೇವರೇ ಇಲ್ಲ, ದೇವ್ರ ಮೇಲೆ ಪ್ರೀತಿನೇ ಇಲ್ಲ, ದೇವ್ರ ಮೇಲೆ ಏನು ಆಣೆ ಮಾಡಿದ್ರೆ ಏನಾಗುತ್ತೆ ಅಂತ ಆ ರೀತಿಯಲ್ಲಿ ನೆಗೆಟಿವ್ ಥಿಂಕ್ ಮಾಡೋರು ಕೂಡ ದಯವಿಟ್ಟು ಈ ಅಪ್ಪನ ಹತ್ರ ಬಂದು ದರ್ಶನ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗುತ್ತೆ. ಇದು ಪಬ್ಲಿಕ್ಗೋಸ್ಕರ ಅಂತಲೇ ಮಾಡಿಟ್ಟಿರುವಂಥ ದೇವಸ್ಥಾನ. ದಯವಿಟ್ಟು ಈ ಅಪ್ಪನ ದರ್ಶನ ಪಡ್ಕೊಳ್ಳಿ. ಯಾಕಂದರೆ ಸುಮಾರು ವರ್ಷಗಳ ಕಾಲ ಇದು ಯಾರ ಕಣ್ಣಿಗೂ ಕಾಣಿಸ್ದೆ ಬರೀ ಸಿನಿಮಾದವ್ರ ಕಣ್ಣಿಗೆ, ರಘುವೀರ್ ಸರ್ ಅವ್ರ ಫ್ಯಾಮಿಲಿ ಕಣ್ಣಿಗೆ ಕಾಣಿಸ್ಕೊಂಡು ಒಳಗಡೆ ಎಸ್ಟೇಟ್ ಒಳಗಡೆ ಇತ್ತು. ಈಗ ಎಲ್ರಿಗೂ ಈ ಅಪ್ಪನ ದರ್ಶನ ಪಡಿಬೇಕು ಅಂತ ಅವರು ಹೊರಗಡೆ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಗಣಪತಿಯವರು ಇಲ್ಲಿದ್ದಾರೆ, ಪ್ರಸನ್ನ ಗಣಪತಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ನಾನು ಅರ್ಚಕರು ಇಲ್ಲಿದ್ದಾರೆ, ಅವ್ರ ಕೈಯಲ್ಲಿ ಮಾತಾಡ್ತೀನಿ. ಇಲ್ಲಿ ಏನೇನು ಪೂಜೆಗಳು ನಡೀತಾ ಇದೆ, ಯಾವ ರೀತಿಯಲ್ಲಿ ಅವ್ರನ್ನ ಸಂಪರ್ಕಿಸಬೇಕು, ಹೇಗೆ ಒಂದು ಪೂಜೆನ ಬುಕ್ ಮಾಡಬೇಕು, ಆಮೇಲೆ ಅವ್ರು ಯಾವ ಟೈಮಿಗೆ ಇವ್ರು ಬಂದರೆ ಪೂಜೆ ಏನೇನು ಮಾಡಿಕೊಡ್ಬೋದು, ಹೋಮ ಪೂಜೆ ನಿಮ್ಮ ಒಂದು ನಂಬಿಕೆ ಮೇಲೆ ನೀವು ಅದನ್ನು ಪರಿಹಾರ ಮಾಡ್ಕೋಬಹುದು. ಇದು ನಾನು ಹೇಳ್ತಾ ಇರೋದು ಏನೋ ಒಂದು ಈ ಏನು ಹೇಳ್ತೀವಿ, ಈ ಜಾಗದ್ದು ಒಂದು ಸತ್ಯವಾದ ಒಂದು ಮಹಿಮೆನ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗೆ ಇದು ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಬರೀ ಸಿನಿಮಾದವ್ರಿಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ಅಂತ. ಬಟ್ ಪಬ್ಲಿಕ್ಕು ಇಲ್ಲಿ ಬಂದು ದರ್ಶನ ಪಡೆಯೋದ್ರಿಂದ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಪಾಸಿಟಿವ್ ಆಗುತ್ತೆ. ಸೊ ತುಂಬ ನೀವು ಏನು ಅಂದ್ಕೊಂಡಿದ್ದೀರೋ
ಆಮೇಲೆ ಇನ್ನೊಂದು ಸಂಜೆ ಆದರೆ ಮತ್ತು ಬೆಳಿಗ್ಗೆ ಗಾರ್ಮೆಂಟ್ಸಿಗೆ ಇಲ್ಲಿ 100 ಜನ ಹೆಣ್ಮಕ್ಳು ಓಡಾಡ್ತಾರೆ. ಅವರೆಲ್ಲರೂ ಈ ಅಪ್ಪನ ದರ್ಶನ ಪಡ್ಕೊಂಡು ಎಲ್ಲರೂ ಮನೆಗಳಿಗೆ ಹೋಗ್ತಾರೆ, ಕೆಲಸಕ್ಕೂ ಹೋಗ್ತಾರೆ. ಆಮೇಲೆ ಹಾಗೆ ಅವ್ರವ್ರ ಲೈಫಲ್ಲಿ ಅವ್ರು ಎಷ್ಟೋ ಜನ ಖುಷಿಯಾಗಿದ್ದಾರೆ. ಬಟ್ ಏನಂದರೆ ನಾವು ಸಮಯ ಸ್ವಲ್ಪ ಬೇಗ ಬಂದಿರೋದ್ರಿಂದ ಅವ್ರು ಯಾರನ್ನೂ ನಾನು ಸಂದರ್ಶನ ಮಾಡೋಕ್ಕಾಗಲ್ಲ ಈಗ. ಹಾಗೆ ಅರ್ಚಕರವ್ರು ಇಲ್ಲಿದ್ದಾರೆ, ಅವ್ರ ಫ್ಯಾಮಿಲಿ ಇದ್ದಾರೆ, ದಿನನಿತ್ಯ ಇವರೇ ಸೇವೆ ಮಾಡ್ತಾರೆ ದೇವರಿಗೆ. ಅವರ ಒಂದು ಕಡೆಯಿಂದ ನೀವು ಕೇಳ್ಬೋದು ದಿನ ಯಾವ ರೀತಿಲಿ ಪೂಜೆ ನಡೆಯುತ್ತೆ, ಏನೇನಿದೆ, ಯಾರ್ಯಾರು ಹೇಗೆ ಬಂದು ಪೂಜೆ ಮಾಡ್ತಿದ್ದಾರೆ, ಮುಂಚೆ ಅವ್ರು ಬಂದಾಗ ಹೇಗಿತ್ತು, ಇವಾಗ ಹೇಗೆ ಜನ ಇಂಪ್ರೂವ್ಮೆಂಟ್ಸ್ ಯಾವ ಥರ ಆಗಿದೆ. ದಯವಿಟ್ಟು ಗುರುಗಳೇ ಹೇಳಬೇಕು, ಈ ದೇವಸ್ಥಾನಕ್ಕೆ ಬಂದು ನೀವು ಎಷ್ಟು ತಿಂಗಳಾಯಿತು, ಎಷ್ಟು ತಿಂಗಳಿಂದ ಇಲ್ಲಿ? 1 ವರ್ಷ ಆಯಿತು. ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಹೇಗಿತ್ತು? ಬಂದಾಗ ಏನು ಇರಲಿಲ್ಲ. ಓಕೆ. ಭಕ್ತಾದಿಗಳು ಕೂಡ ಬರ್ತಾ ಇರಲಿಲ್ಲ. ಹಾಂ. ಆಮೇಲೆ ಒಂದು ತಿಂಗಳಾದಮೇಲೆ ಎಲ್ಲ ಭಕ್ತರಿಗೂ ಬರೋಕ್ಕೆ ಶುರುವಾದರು. ಸರಿ. ವಿಧ ವಿಧವಾದ ಪೂಜೆಗಳು ಕಾರ್ಯಕ್ರಮಗಳು ನಡೀತಾ ಇದ್ದವು. ಹಾಂ. ಮಹಾಲಕ್ಷ್ಮಿ ಮಂಗಳವಾರ ಪೂಜೆ, ಹಾಂ, ಶುಕ್ರವಾರ ಮತ್ತು ಮಹಾಲಕ್ಷ್ಮಿ ಪೂಜೆ, ಹಾಂ, ಮತ್ತು ಸತ್ಯನಾರಾಯಣ ಪೂಜೆ, ಹಾಂ, ಮತ್ತು ವೆಂಕಟೇಶ್ವರ ಸ್ವಾಮಿದು ಶನಿವಾರ, ಹಾಂ, ಇತ್ಯಾದಿ ಇತ್ಯಾರ್ಥಕ ಪೂಜೆ, ಹಾಂ, ಮತ್ತು ಸೋಮವಾರ ಇತ್ಯಾರ್ಥ ಪೂಜೆ, ಹಾಂ, ಅಲ್ಲಿಂದ ಗಣಪತಿದು ಬುಧವಾರ ಸರಿ, ಇತ್ಯಾರ್ಥ ಪೂಜೆ. ಆಮೇಲೆ ತಿಂಗಳಲ್ಲಿ ಸಂಕಷ್ಟಿ ಚತುರ್ಥಿ ಪೂಜೆ ನಡೀತಾ ಇರ್ತಿದೆ ತಾರೀಕಲ್ಲಿ. ಹ್ಞೂ. ಯಾವಾಗ ಗಣಪತಿಗೂ ವಿಶೇಷವಾದಂಥ ಪೂಜೆಗಳು ನಡೀತಾ ಇದ್ದಾವೆ, ವಿಶೇಷವಾದಂಥ ಪೂಜೆಗಳು ನಡೀತಾ ಇದ್ದಾವೆ. ಇವಾಗ ಕಂಪಲ್ಸರಿ ಪೂಜೆ ಬೆಳಗ್ಗೆ ಸಾಯಂಕಾಲ ನಡೀತಾನೆ ಇದೆ. ಭಕ್ತಾದಿಗಳು ಹಂಗೆ ಬರ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಬಂದವರಿಗೆಲ್ಲ ಅನುಕೂಲ ಸಿಕ್ಕಿದೆ, ಅವ್ರಿಗೆ ಆರೋಗ್ಯ ಭಾಗ್ಯ ಸಿಕ್ಕೈತೆ, ಐಶ್ವರ್ಯ ಕೂಡ ಸಿಕ್ಕೈತೆ. ಸೈಟ್ ತೊಗೊಂಡಿದ್ದಾರೆ, ಮನೆ ತೊಗೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಗಾಡಿಗಳು ಸಹ, ವಾಹನಗಳು ಸಹ ತಗೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ವಾರ ಡೈಲಿ ನಿತ್ಯಾದಿಗಳು ಭಕ್ತಾದಿಗಳು ಬರ್ತಾನೆ ಇರ್ತಾರೆ, ಸೇವೆ ಮಾಡ್ತಾನೆ ಇರ್ತಾರೆ, ಕಾರ್ಯಕ್ರಮಗಳು ಒಂದೊಂದು ನಡೀತಾನೆ ಇರ್ತವೆ. ನೀವು ಕೊನೆಯದಾಗಿ ರಘುವೀರ್ ಸರ್ ಬಗ್ಗೆ ಒಂದು ಮಾತು ಹೇಳೋದಾದರೆ ಏನು ಹೇಳ್ಬೋದು? ಸರ್, ಆ್ಯಕ್ಚುಲಿ ಸೂರ್ಯ ಚಂದ್ರ ಪ್ರಕೃತಿ ಅವು ಯಾವುದಕ್ಕೂ ಬೆಲೆ ಕಟ್ಟೋಕ್ಕಾಗತ್ತಾ ಸರ್? ಸೂರ್ಯ ಚಂದ್ರನ ಬೆಲೆ ಕಟ್ಟೋಕ್ಕಾಗತ್ತಾ? ಪ್ರಕೃತಿನ ಬೆಲೆ ಕಟ್ಟೋಕ್ಕಾಗತ್ತಾ? ನಕ್ಷತ್ರನ ಬೆಲೆ ಕಟ್ಟೋಕ್ಕಾಗತ್ತಾ? ಹಾಗೆ ನನ್ನ ಮತ್ತು ರಘುವೀರ್ ಸರ್ ಸ್ನೇಹಕ್ಕೆ, ಒಂದು ಸಂಬಂಧಕ್ಕೆ ಬೆಲೆ ಕಟ್ಟೋಕ್ಕೂ ಆಗಲ್ಲ, ಅದು ಕೊನೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಮ್ಮ ಇಬ್ಬರು ಒಂದು ಬಾಂಡಿಂಗ್ ಯಾವ ಥರ ಇತ್ತಂದರೆ ಅದಿನ್ನೂ ಗ್ರೌತ್ ಆಗುತ್ತೆ ವಿನವಾಗಿ ಮೈನಸ್ ಆಗಲ್ಲ. ಯಾಕಂದರೆ ನಾನು ಅವ್ರ ಬಗ್ಗೆ ಎಷ್ಟು ಮಾತಾಡ್ತೀನೋ ಅಷ್ಟು ನನಗೆ ಫ್ಲ್ಯಾಶ್ ಬ್ಯಾಕು ಮೆಮರೀಸ್ ಎಲ್ಲ ನನಗೆ ಹಾಲು ಉಪ್ದಂಗೆ ಉಗ್ತಾನೆ ಇರ್ತವೆ. ಸೊ ಇದು ಕೊನೆ ಅಂತ ಹೇಳೋಕ್ಕಾಗಲ್ಲ. ಆ ಸಂದರ್ಭಕ್ಕೆ, ಆ ಸಮಯಕ್ಕೆ ನಾನು ಅವ್ರ ಬಗ್ಗೆ ನನ್ನ ತಲೆಯಲ್ಲಿ ಬಂದಿರೋಂಥ ಕೆಲವೊಂದು ವಿಷಯಗಳು ಅದನ್ನು ಹೇಳಿ ನಾನು ಮುಗಿಸ್ಬೋದು. ಬಿಟ್ಟರೆ ಅವರ ಮಧ್ಯದಲ್ಲಿ ಕೊನೆ ಅನ್ನೋದಿಲ್ಲ. ಈ ಪ್ರಕೃತಿ, ನೇಚರ್, ಈ ಭೂಮಿ ಇರೋರಿಗೂ ಅವರ ಒಂದು ಒಳ್ಳೆತನ ಶಾಶ್ವತವಾಗಿರುತ್ತೆ, ಅವರ ನೆನಪುಗಳು ಶಾಶ್ವತವಾಗಿರುತ್ತೆ. ಇದು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೂ ನನ್ನ ಕೆಲವೊಂದು ಅವರ ಒಂದು ದಿನಗಳಲ್ಲಿ ನನ್ನ ಒಂದು ಮೈಂಡಲ್ಲಿ ಇನ್ನೂ ಫ್ಲ್ಯಾಶ್ ಬ್ಯಾಕಲ್ಲಿ ಏನಾದರೂ ನನ್ನ ನೆನಪುಗಳು ಬಂದರೆ ಖಂಡಿತವಾಗಿ ಅದಕ್ಕೊಂದು ಸಂದರ್ಶನ ನಾನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್. ಥ್ಯಾಂಕ್ ಯು.